ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಳ್, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದಿನ ಅವಧಿಯಲ್ಲಿ ನಾವು ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯಗಳ ಕುರಿತು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡೋಣ. ನಾವು ಅಧ್ಯಯನ ಮಾಡುತ್ತಿರುವಂತ ವಿಷಯವು GPA ಸ್ಟಾರ್, HS ಸ್ಟಾರ್, PA ಸ್ಟಾರ್ ಮತ್ತು ಕರ್ನಾಟಕದಲ್ಲಿ ನಡೆಯುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಉಪಯುಕ್ತವಾಗ್ಲದ. ಆತ್ಮೀಯ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಭಾರತದಲ್ಲಿರುವಂತಹ 8 ಶಾಸ್ತ್ರೀಯ ನೃತ್ಯಗಳ ಕುರಿತು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡೋಣ. ಯಾಕಂದ್ರ ಪರೀಕ್ಷೆಗೆ ಈ ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳಿದಾನ. ಯಾವ ರೀತಿಯಾಗಿ ಈ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಬಂದಿವೆ ಅಂತ ಕೇಳಿದಾಗ, ಸಂಗೀತ ನಾಟಕ ಅಕಾಡೆಮಿ ಕೇಂದ್ರ ಕಚೇರಿಯಲ್ಲಿ ಇದ್ದಂತ ಪ್ರಶ್ನೆಗಳನ್ನ, ಯಾವ ಶಾಸ್ತ್ರೀಯ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ, ಈಗ ಭರತನಾಟ್ಯವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದಂತ ಪ್ರಶ್ನೆಗಳನ್ನು ಕೇಳಿದ್ದಾನ. ನೆಕ್ಸ್ಟ್ ಆ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಪಟ್ಟಂತ ಪ್ರಸಿದ್ಧ ಕಲಾವಿದರು ಅವ್ರ ಬಗ್ಗೆ ಏನ್ ಮಾಡಿದಾನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳಿದ್ದಾನ. ನಮಗ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇದು ಇಂಪಾರ್ಟೆಂಟ್ ಆಗ್ತದ. ಹಾಗಾಗಿ ಈ ಶಾಸ್ತ್ರೀಯ ನೃತ್ಯಗಳ ಕುರಿತು ಸಂಪೂರ್ಣವಾಗಿ ಬೇಡ, ಎಕ್ಸಾಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನ ಏನ್ ಮಾಡೋಣಪ್ಪ ಅಂದ್ರ ನಾವು ತಿಳಿದುಕೊಳ್ಳೋಣ. ಆತ್ಮೀಯ ಸ್ನೇಹಿತರೆ, ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶಾಸ್ತ್ರೀಯ ನೃತ್ಯಗಳ ಕುರಿತು ಏನಪ್ಪಾ ಅಂದ್ರ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಹಂಚಿಕೊಳ್ತೀನಿ. ಆತ್ಮೀಯ ಸ್ನೇಹಿತರೆ, ಸಂಗೀತ ನಾಟಕ ಅಕಾಡೆಮಿ, ಯಾವ ಅಕಾಡೆಮಿ? ಸಂಗೀತ ನೋಡ್ರಿ, ಸಂಗೀತ ನಾಟಕ ಅಕಾಡೆಮಿಯ ಪ್ರಸ್ತುತ ಭಾರತದಲ್ಲಿ 8 ಶಾಸ್ತ್ರೀಯ ನೃತ್ಯಗಳನ್ನು ಸೇರ್ಪಡೆ ಮಾಡಿದೆ. ಆದರೆ ಭಾರತದ ಸಾಂಸ್ಕೃತಿಕ ಸಚಿವಾಲಯವು ಪೂರ್ವ ಭಾರತದಲ್ಲಿ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರಸಿದ್ಧಿ ಪಡೆದ ಛೌವನ್ನು 9ನೇ ಶಾಸ್ತ್ರೀಯ ನೃತ್ಯವೆಂದು ಘೋಷಣೆ ಮಾಡಿದೆ. ಆತ್ಮೀಯ ಸ್ನೇಹಿತರೆ, ನೋಡ್ರಿ, ಸಂಗೀತ ನಾಟಕ ಅಕಾಡೆಮಿಯು ಪ್ರಸ್ತುತ ಭಾರತದಲ್ಲಿ ಎಷ್ಟು ಶಾಸ್ತ್ರೀಯ ನೃತ್ಯಗಳನ್ನು ಗುರುತಿಸಿದೆಪ್ಪ ಅಂದ್ರ 8 ಗುರುತಿಸಿದೆ. ಎಷ್ಟು ಗುರುತಿಸಿದ? 8 ಗುರುತಿಸಿದ. ಆದರೆ ಭಾರತದ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ ನೋಡಿರುವ ಪೂರ್ವ ಭಾರತದಲ್ಲಿ ಜಾರ್ಖಂಡ್, ಪಶ್ಚಿಮ ಬಂಗಾಳದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತ ಛೌವನ್ನು ನೃತ್ಯವನ್ನು ಏನ್ ಮಾಡಿದಪ್ಪ ಅಂದ್ರ 9ನೇ ಶಾಸ್ತ್ರೀಯ ನೃತ್ಯವಾಗಿ ಏನಪ್ಪಾ ಅಂದ್ರ ಘೋಷಣೆ ಮಾಡಿದೆ. ಎಷ್ಟನೇ ಶಾಸ್ತ್ರೀಯ ನೃತ್ಯವಾಗಿ ಘೋಷಣೆ ಮಾಡಿದಪ್ಪ ಅಂದ್ರ 9ನೇ ಶಾಸ್ತ್ರೀಯ ನೃತ್ಯವಾಗಿ ಏನಪ್ಪಾ ಅಂದ್ರ ಅದು ಘೋಷಣೆ ಮಾಡಿದೆ. ಆದ್ರೆ ಇದು ಎಲ್ಲಾ ಕಡೆ ಅಕ್ಸೆಪ್ಟ್ ಆಗಿಲ್ಲ, ಅಂದ್ರೆ ಅದನ್ನ ಎಲ್ಲಾ ಕಡೆ ಏನಪ್ಪಾ ಅಂದ್ರ ಸ್ವೀಕಾರ ಮಾಡಿಲ್ಲ. ಕೆಲವೊಂದ್ ಕಡೆ ಏನಪ್ಪಾ ಅಂದ್ರ ಹಾಗೆ ಏನಪ್ಪಾ ಅಂದ್ರ ಪೆಂಡಿಂಗ್ ಉಳದ. ಈಗ ನೀವು ಸಂಗೀತ ನಾಟಕ ಅಕಾಡೆಮಿ ಪ್ರಕಾರ ಭಾರತದಲ್ಲಿರುವ ಶಾಸ್ತ್ರೀಯ ನೃತ್ಯಗಳು ಎಷ್ಟಂದಾಗ 8 ಅಂತ ಹಾಕಿ, ಮತ್ತೆ ಭಾರತದ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ ಭಾರತದಲ್ಲಿರುವ ಒಟ್ಟು ಶಾಸ್ತ್ರೀಯ ನೃತ್ಯಗಳು ಎಷ್ಟಂದಾಗ 9 ಅಂತ ಇಷ್ಟಂತರೂ ತಿಳ್ಕೊಂಬಿಡ್ರಿ. ನೆಕ್ಸ್ಟ್ ಸಂಗೀತ ನಾಟಕ ಅಕಾಡೆಮಿಯ ಬಗ್ಗೆ ಮಾಹಿತಿ ನೋಡ್ರಿ. ಈ ಶಾಸ್ತ್ರೀಯ ಸ್ಥಾನಮಾನ ನೀಡುವಂತ ಸಂಸ್ಥೆ ಯಾವ್ದಪ್ಪ ಅಂದ್ರ ಸಂಗೀತ ನಾಟಕ ಅಕಾಡೆಮಿ. ಯಾವುದೇ ಒಂದು ನೃತ್ಯಕ್ಕೆ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಬೇಕಾಗಿತ್ತಂದ್ರ ಯಾವ ಸಂಸ್ಥೆಗೆ ಒಪ್ಪಿಗೆ ಬೇಕಾಗ್ತದಪ್ಪ ಅಂದ್ರ ಸಂಗೀತ ನಾಟಕ ಅಕಾಡೆಮಿಯ ಸಂಸ್ಥೆ ಏನಪ್ಪಾ ಅಂದ್ರ ಒಪ್ಪಿಗೆ ಬೇಕಾಗ್ತದ. ಇಂಥ ಸಂಸ್ಥೆಯನ್ನು ಯಾವಾಗ ಸ್ಥಾಪನೆ ಮಾಡ್ತಾರಂದ್ರ ಮೇ 31, 1952. ಸಂಗೀತ ನಾಟಕ ಅಕಾಡೆಮಿಯನ್ನು ಯಾವ ವರ್ಷ ಸ್ಥಾಪನೆ ಮಾಡ್ತಾರಂದ್ರ ಮೇ 31, 1952 ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಸ್ಥಾಪನೆ ಮಾಡ್ತದ. ಭಾರತದ ಶಿಕ್ಷಣ ಸಚಿವಾಲಯ ಯಾವ ವರ್ಷ ಸಂಗೀತ ನಾಟಕ ಅಕಾಡೆಮಿಯನ್ನು ಸ್ಥಾಪನೆ ಮಾಡ್ತದಪ್ಪ ಅಂದ್ರ 1952. ಮೇ 31, 1952 ಒಳಗ ಸಂಗೀತ ನಾಟಕ ಅಕಾಡೆಮಿ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡಲಾಗ್ತದ. ಆದ್ರೆ ಅದನ್ನ ಉದ್ಘಾಟನೆ ಯಾವಾಗ ಮಾಡಿದ್ರ ಅಂದ್ರ ಜನವರಿ 28, 1953 ಭಾರತದ ಮೊದಲ ರಾಷ್ಟ್ರಪತಿಯಾದಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಏನಪ್ಪಾ ಅಂದ್ರ ಸಂಸತ್ ಭವನದಲ್ಲಿ ಉದ್ಘಾಟಿಸಿದರು. ಏನ್ ಮಾಡಿದ್ರು? ಅದನ್ನ ಉದ್ಘಾಟನೆ ಮಾಡಿದರು. ನೋಡ್ರಿ, ಸ್ಥಾಪನೆ ಆಗಿದ್ದವಾಗ 1952, ಉದ್ಘಾಟನೆ ಆಗಿದ್ದವಾಗ 1953. ಅದನ್ನ ಯಾರು ಉದ್ಘಾಟನೆ ಮಾಡಿದ್ರಪ್ಪ ಅಂದ್ರ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರ ಏನಪ್ಪಾ ಅಂದ್ರ ಅದನ್ನ ಸಂಸತ್ ಭವನದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಉದ್ಘಾಟಿಸಿದರು. ಏನ್ ಮಾಡಿದಾರ? ಅದನ್ನ ಉದ್ಘಾಟಿಸಿದ್ರು. ಇದರ ಪ್ರಧಾನ ಕಚೇರಿಯಲ್ಲಿ ಏನಂದ್ರ ನವದೆಹಲಿ ಇಲ್ಲದ. ಆಲ್ರೆಡಿ ಪರೀಕ್ಷೆ ಕೇಳಿದಾನ. ಏನಂತ ಕೇಳಿದಾನ ಪ್ರಶ್ನೆ ಆಲ್ರೆಡಿ ಹೇಳಿದೀನಿ ನಾನು ನಿಮಗ. ಸಂಗೀತ ನಾಟಕ ಅಕಾಡೆಮಿ ಕೇಂದ್ರ ಕಚೇರಿಯಲ್ಲಿ ಅದಂತ ಕೇಳಿದಾನ. ಎಲ್ಲದದು? ನವದೆಹಲಿಯಲ್ಲಿ ಅದ. ಎಲ್ಲದ? ನವದೆಹಲಿ ನಗರದಲ್ಲಿ ಏನಪ್ಪಾ ಅಂದ್ರ ಅದ. ಇನ್ನ ಮೊದಲ ಅಧ್ಯಕ್ಷರು ಯಾರಪ್ಪ ಅಂದ್ರ ಸಂಗೀತ ನಾಟಕ ಅಕಾಡೆಮಿಯ ಮೊದಲ ಅಧ್ಯಕ್ಷರು ಯಾರಂದ್ರ ಡಾಕ್ಟರ್
PV ರಾಜಮನ್ನಾರ್ ಬರ್ತಾರ. ಯಾರು ಬರ್ತಾರ? ಡಾಕ್ಟರ್ PV ರಾಜಮನ್ನಾರ್. ಇಂಪಾರ್ಟೆಂಟ್ ನೆನಪಿಟ್ಟುಕೋರಿ, ಎಕ್ಸಾಮ್ ಒಳಗೆ ಏನಪ್ಪಾ ಅಂದ್ರ ಇಂಥ ಅಂಶಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ನಮಗ್ ಕೇಳ್ತಾನ. ಸಂಗೀತ ನಾಟಕ ಅಕಾಡೆಮಿಯ ಮೊದಲ ಅಧ್ಯಕ್ಷರೇ ಯಾರು ಅಂತ ಪ್ರಶ್ನೆ ಕೇಳ್ತಾರ. ಯಾರದಾರಿ? ಡಾಕ್ಟರ್ PV ರಾಜಮನ್ನಾರ್ ಅನ್ನೋರು ಏನಪ್ಪಾ ಅಂದ್ರ ಸಂಗೀತ ನಾಟಕ ಅಕಾಡೆಮಿಯ ಮೊದಲ ಅಧ್ಯಕ್ಷರಾಗಿರ. ಇನ್ನ ಸಂಗೀತ ನಾಟಕ ಅಕಾಡೆಮಿಯ ಮುಖ್ಯ ಉದ್ದೇಶಗಳು ಏನದಾವ ನೋಡ್ರಿ. ಒಂದ್ಸಲ ಏನಪ್ಪಾ ಅಂದ್ರೆ ಹೇಳ್ತೀನಿ, ಎಕ್ಸಾಮ್ ದೃಷ್ಟಿಯಿಂದ ಏನಪ್ಪಾ ಅಂದ್ರೆ ನಮಗಷ್ಟು ಇಂಪಾರ್ಟೆಂಟ್ ಅಲ್ಲ. GPT ಪರೀಕ್ಷೆ, ಬೇರೆ ಪರೀಕ್ಷೆಗೆ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗ್ಬೋದು. ಒಂದ್ಸಲ ನೋಡ್ಕೊಂಡ್ಬಿಡ್ರಿ, ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೋಡ್ರಿ, ಮೊದಲ ಉದ್ದೇಶ ಏನ್ ಬರ್ತದಂದ್ರ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಅಂದರೆ ಸಂಗೀತ, ನೃತ್ಯ ಮತ್ತು ನಾಟಕವನ್ನು ಸಂರಕ್ಷಣೆ ಮಾಡುವುದು ಮತ್ತು ಅದನ್ನು ಪ್ರಚಾರ ಮಾಡುವುದು. ನೆಕ್ಸ್ಟ್ ಕಲಾವಿದರಿಗೆ ತರಬೇತಿ ನೀಡುವುದು ಮತ್ತು ಸಂಶೋಧನೆಯನ್ನು ಪ್ರೋತ್ಸಾಹಿಸುವುದು. ಮೂರನೇ ಉದ್ದೇಶ ರಾಷ್ಟ್ರ ಮಟ್ಟದಲ್ಲಿ ಕಲೆಗಳ ಗುಣಮಟ್ಟವನ್ನು ಕಾಪಾಡುವುದು. ನಾಲ್ಕನೇದು ಕಲಾವಿದರು ಮತ್ತು ಕಲಾ ವಿದ್ವಾಂಸರನ್ನು ಗೌರವಿಸುವುದು. ಇದು ಏನಪ್ಪಾ ಅಂದ್ರ ಸಂಗೀತ ನಾಟಕ ಅಕಾಡೆಮಿಯ ಮುಖ್ಯ ಏನಪ್ಪಾ ಅಂದ್ರ ಉದ್ದೇಶಗಳಾಗ್ಯವ. ಇಲ್ಲಿ ಬಂದ್ ನೋಡಿ ಇಂಪಾರ್ಟೆಂಟ್ ಟಾಪಿಕ್. ಪ್ರಶಸ್ತಿ ಏನಪ್ಪಾ ಅಂದ್ರ ನಮಗ ಆಲ್ರೆಡಿ ಏನಪ್ಪಾ ಅಂದ್ರೆ GPT ಸಿಲೆಬಸ್ ಸಿಗದ. ಸಂಗೀತ ನಾಟಕ ಅಕಾಡೆಮಿ ನೀಡುವಂತ ಪ್ರಮುಖ ಪ್ರಶಸ್ತಿಗಳು ಯಾವ್ಯಾವದ ನೋಡ್ರಿ ಒಂದ್ಸಲ. ಸಂಗೀತ ನಾಟಕ ಅಕಾಡೆಮಿಯ ಫೆಲೋಶಿಪ್ ಅದ, ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಅದ, ನೆಕ್ಸ್ಟ್ ಉಸ್ತಾದ್ ಬಿಸ್ಮಲ್ ಖಾನ್ ಯುವ ಪುರಸ್ಕಾರ ಅದ, ನೆಕ್ಸ್ಟ್ ಅಮೃತ ಪ್ರಶಸ್ತಿ. ಈ 4 ಪ್ರಶಸ್ತಿಗಳನ್ನ ಏನ್ ಮಾಡ್ತದಪ್ಪ ಅಂದ್ರ ಭಾರತದಲ್ಲಿರುವಂತ ಸಂಗೀತ ನಾಟಕ ಅಕಾಡೆಮಿ ಏನಪ್ಪಾ ಅಂದ್ರ ಕೊಡ್ತದ. ನೋಡ್ರಿ, ಈ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಮೊತ್ತ ಎಷ್ಟದ? ಬಹುಮಾನದ ಮೊತ್ತ ಅಂದ್ರೆ ಬಹುಮಾನ ಎಷ್ಟಿದಪ್ಪ ಅಂದ್ರೆ 3 ಲಕ್ಷ ರೂಪಾಯಿ ಅದ. ಎಷ್ಟದ? 3 ಲಕ್ಷ ರೂಪಾಯಿ ಅದ. ಇನ್ನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಇದು ಪ್ರತಿಭಾವಂತ ಕಲಾವಿದರಿಗೆ ವಾರ್ಷಿಕವಾಗಿ ಈ ಪ್ರಶಸ್ತಿ ನೀಡ್ತಾರ. ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡ್ತಾರ. ಇದರ ಬಹುಮಾನದ ಮೊತ್ತ ಎಷ್ಟದ ಅಂದ್ರ 1 ಲಕ್ಷ ರೂಪಾಯಿ ಅದ. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮೊತ್ತ ಎಷ್ಟದ? 1 ಲಕ್ಷ ರೂಪಾಯಿ. ಆಲ್ರೆಡಿ ಈ ಮಾದರಿ ಮೇಲೆ ಪ್ರಶ್ನೆಗಳು ಬಂದವ. ಅರ್ಜುನ ಪ್ರಶಸ್ತಿ ಮೊತ್ತ ಎಷ್ಟದಂತ ಪ್ರಶ್ನೆ ಕೇಳಿದನ. ಏಕಲವ್ಯ ಪ್ರಶಸ್ತಿ ಮೊತ್ತ ಎಷ್ಟದ? ಸಾಕಷ್ಟು ಬರೀ ಏನಾಗಿದವಪ್ಪ ಅಂದ್ರ ಪ್ರಶ್ನೆಗಳೇನಪ್ಪ ಅಂದ್ರೆ ಈ ರೀತಿಯಾಗಿ ಬಂದವ. ಹಾಗಾಗಿ ಇದನ್ನ ನೆನಪಿಟ್ಟುಕೋರಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮೊತ್ತ ಎಷ್ಟಿದೆ ಅಂದ್ರ 1 ಲಕ್ಷ ರೂಪಾಯಿ ಅದ. ಎಷ್ಟದ? 1 ಲಕ್ಷ ರೂಪಾಯಿ ಅದ. ನೆಕ್ಸ್ಟ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ 40 ವರ್ಷದೊಳಗಿನ ಯುವ ಕಲಾವಿದರನ್ನು ಪ್ರೋತ್ಸಾಹಿಸಲು 2006ರಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನೋಡ್ರಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಏನಪ್ಪಾ ಅಂದ್ರ ಯುವ ಪುರಸ್ಕಾರ ಪ್ರಶಸ್ತಿ ಏನಪ್ಪಾ ಅಂದ್ರ 40 ವರ್ಷದೊಳಗೆ ಯಾರಿರ್ತಾರ ಅಂತ ಕಲಾವಿದರು, ಎಂತ ಕಲಾವಿದರು, ಯುವ ಕಲಾವಿದರನ್ನು ಪ್ರೋತ್ಸಾಹಿಸಲು 2006ರಿಂದ ಏನ್ ಮಾಡ್ತಾರಪ್ಪ ಅಂದ್ರ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಲಾಗ್ತದ. ಇದರ ಮೊತ್ತ ಎಷ್ಟಿದೆ ಅಂದ್ರ 25,000 ರೂಪಾಯಿ ಅದ. ಎಷ್ಟದ? 25,000 ರೂಪಾಯಿ ಅದ. ನೆಕ್ಸ್ಟ್ ಅಮೃತ ಪ್ರಶಸ್ತಿ ಬರ್ತದ. ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ನೆನಪಿಗಾಗಿ ರಾಷ್ಟ್ರೀಯ ಗೌರವ ಸಿಗದ 75 ವರ್ಷ ಮೇಲ್ಪಟ್ಟ ಹಿರಿಯ ಕಲಾವಿದರಿಗೆ ಇದನ್ನು ನೀಡಲಾಗುತ್ತದೆ. ನೋಡ್ರಿ, ಅಮೃತ ಪ್ರಶಸ್ತಿನ ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ ಭಾರತ ಸ್ವಾತಂತ್ರ್ಯ ಗಳಿಸಿ 75 ವರ್ಷ ಅದು. 75 ವರ್ಷ ಅದು. ಅವಾಗ ಏನಪ್ಪಾ ಅಂದ್ರ ದೇಶಾದ್ಯಂತ ಏನ್ ಮಾಡಿದ್ರ ಅಮೃತ ಮಹೋತ್ಸವನ ಆಚರಣೆ ಮಾಡಿದ್ರು. ಅದ್ರ ನೆನಪಿಗಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಅಮೃತ ಪ್ರಶಸ್ತಿನ ಸ್ಥಾಪನೆ ಮಾಡಲಾಯ್ತು. ಈ ಅಮೃತ ಪ್ರಶಸ್ತಿನ ಯಾರಿಗೆ ನೀಡ್ತಾರಂದ್ರ ರಾಷ್ಟ್ರೀಯ ಗೌರವ ಸಿಗದಂತ ಹಿರಿಯ ಕಲಾವಿದರು, 75 ವರ್ಷ ಮೇಲ್ಪಟ್ಟ ಏನ್ ಕಲಾವಿದರು ಅದರಲ್ಲ ಅಂತ ಕಲಾವಿದರಿಗೆ ಏನ್ ಮಾಡಿದಾರಪ್ಪ ಅಂದ್ರ ಈ ಅಮೃತ ಪ್ರಶಸ್ತಿನ ಏನಪ್ಪಾ ಅಂದ್ರ ನೀಡಲಾಗ್ತದ. ಎಂತ ಯಾವ ಪ್ರಶಸ್ತಿನ ಅಮೃತ ಪ್ರಶಸ್ತಿ. ನೆನಪಿಟ್ಕೊಡ್ರಿ, ಅಮೃತ ಮಹೋತ್ಸವ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ 75 ವರ್ಷಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಆ ಅಮೃತ ಮಹೋತ್ಸವನ ಆಚರಣೆ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇದೇ 75 ವರ್ಷ ಅಂದ್ರೆ 75 ವರ್ಷ ಯಾರ ಮೇಲ್ಪಟ್ಟಿರ್ತಾರ ಅಂತ ಕಲಾವಿದರಿಗೆ ಅಮೃತ ಪ್ರಶಸ್ತಿನ ಏನಪ್ಪಾ ಅಂದ್ರ ಸಂಗೀತ ನಾಟಕ ಅಕಾಡೆಮಿ ಏನಪ್ಪಾ ಅಂದ್ರ ಕೊಡ್ತದ. ಇನ್ನ ಭರತನಾಟ್ಯ ಎಕ್ಸಾಮ್ ದೃಷ್ಟಿಯಿಂದ ಏನಪ್ಪಾ ಅಂದ್ರ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗ್ತವ. ಕೇಳ್ತಾನ, ನಾಳೆ ಭರತನಾಟ್ಯವು ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲ್ಪಡುತ್ತದೆ ಅಂತ ಕೇಳ್ತಾನ. ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನ. ತಮಿಳುನಾಡಿನ ಪ್ರಮುಖ ನೃತ್ಯ ಯಾವ್ದಂತ ಕೇಳ್ತಾನ. ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಏನಾಗಿದವಪ್ಪ ಅಂದ್ರ ನಮಗ ಬಂದಿದವ. ನೋಡ್ರಿ, ಈ ಭರತನಾಟ್ಯ ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ತಮಿಳುನಾಡು. ಯಾವ ನಾಡಿಗೆ ಸಂಬಂಧಪಟ್ಟದದು? ತಮಿಳುನಾಡಿಗೆ ಸಂಬಂಧಪಟ್ಟದ. ನೋಡ್ರಿ, ಇದು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಪ್ರಮುಖವಾಗಿದ್ದು. ಇದು ನೋಡ್ರಿ, ಭಾರತದಲ್ಲಿ ಅತ್ಯಂತ
ಪ್ರಾಚೀನವಾದಂತ ಮತ್ತು ಶಾಸ್ತ್ರೀಯ ನೃತ್ಯಗಳಲ್ಲಿ ಏನಪ್ಪಾ ಅಂದ್ರ ಬಹಳಷ್ಟು ಪ್ರಮುಖವಾದಂತ ನೃತ್ಯ ಯಾವ್ದಪ್ಪ ಅಂದ್ರ ಭರತನಾಟ್ಯ ಅಂತ ಬರ್ತದ. ನೋಡ್ರಿ, ಈ ಭರತನಾಟ್ಯದ ಇತಿಹಾಸ ಮತ್ತು ಹಿನ್ನೆಲೆಯನ್ನು ನೋಡಿದಾಗ ಇದರ ಮೂಲವನ್ನು ನಾವು ಕೆದಕುತ್ತಾ ಹೋದಂತ ಸಂದರ್ಭದಲ್ಲಿ ಭರತನಾಟ್ಯವು ತಮಿಳುನಾಡಿನ ದೇವಾಲಯಗಳಲ್ಲಿ, ಯಾವ ದೇವಾಲಯಗಳಲ್ಲಿ? ತಮಿಳುನಾಡಿನ ದೇವಾಲಯಗಳಲ್ಲಿ ದಾಸಿ ಆಟವಾಗಿ ಇದು ಏನಾಗ್ತಪ್ಪ ಅಂದ್ರ ಉಗಮಿಸಿತು. ಯಾಕೆ ಇದು ದಾಸಿ ಆಟವಾಗಿ ಉಗಮಿಸಿತು? ದೇವದಾಸಿಯರಿಂದ ಈ ನೃತ್ಯ ಏನಾಗ್ತಿತ್ತಪ್ಪ ಅಂದ್ರ ಮಾಡಲಾಗ್ತಿತ್ತು. ಅದ್ರ ಸಲುವಾಗಿ ಇದಕ್ಕ ದಾಸಿ ಆಟಂ ಅಂತ ಕರೀತಾರ. ಏನಂತ ಕರೀತಾರೆ? ಇದಕ್ಕ ದಾಸಿ ಆಟಂ ಅಂತ ಕರೀತಾರೆ. ಯಾಕೆ ಇದಕ್ಕೆ ದಾಸಿ ಆಟಂ ಅಂತ ಕರೀತಾರ ಅಂದ್ರ ಇದು ದೇವದಾಸಿಯರಿಂದ ಮಾಡಲ್ಪಡುವಂತ ನೃತ್ಯವಾಗಿತ್ತು. ಅವರಿಂದ ಈ ನೃತ್ಯ ಏನಾಯ್ತು ಅಂದ್ರೆ ಉಗಮವಾಯ್ತು. ಅದ್ರ ಸಲುವಾಗಿ ಇದನ್ನ ಏನಂತ ಕರೆದ್ರು ಅಂದ್ರ ದಾಸಿ ಆಟಂ ಅಂತ ಕರೆದ್ರು. ಭರತನಾಟ್ಯವು ಯಾವ ರಾಜ್ಯದಲ್ಲಿ ಉಗಮವಾಯ್ತು? ಯಾವ ರಾಜ್ಯದಲ್ಲಿ ಉಗಮವಾಯ್ತು? ತಮಿಳುನಾಡಿನಲ್ಲಿ ಉಗಮವಾಯ್ತು. ಅದ್ರ ಸಲುವಾಗಿ ತಮಿಳುನಾಡನ್ನ ಏನಂತಾರಪ್ಪ ಅಂದ್ರ ಭರತನಾಟ್ಯದ ತವರ ಮನಿ ಅಂತ ಕರೀತಾರ. ಭರತನಾಟ್ಯದ ತವರ ಮನಿ ಯಾವುದು? ಯಾವ್ದು ಹೇಳ್ರಿ ನೋಡೋಣ ಒಂದ್ಸಲ. ಯಾವುದು? ತಮಿಳುನಾಡು ಬರ್ತದ. ಯಾವ್ದು ಬರ್ತದ? ತಮಿಳುನಾಡು ಬರ್ತದ. ನೋಡ್ರಿ, ಇದಕ್ಕೆ ಆಧಾರ ಗ್ರಂಥ ಏನದ? ಈ ಭರತನಾಟ್ಯಕ್ಕೆ ಏನಪ್ಪಾ ಅಂದ್ರ ಆಧಾರ ಗ್ರಂಥ ನೋಡ್ರಿ, ಈ ನೃತ್ಯಕ್ಕೆ ಭರತ ಮುನಿಯು ನಾಟ್ಯಶಾಸ್ತ್ರ ಮತ್ತು ನಂದಿಕೇಶ್ವರನ ಅಭಿನಯ ದರ್ಪಣ ಪ್ರಮುಖ ಆಧಾರ ಗ್ರಂಥಗಳಾಗಿ. ನೋಡ್ರಿ, ಈ ಭರತನಾಟ್ಯಕ್ಕೆ ಪ್ರಮುಖವಾದ ಆಧಾರ ಗ್ರಂಥಗಳ 2 ಬರ್ತವ. ಒಂದು ನಾಟ್ಯಶಾಸ್ತ್ರ ಬರ್ತದ, ಇನ್ನೊಂದು ಅಭಿನಯ ದರ್ಪಣ ಬರ್ತದ. ಭರತನಾಟ್ಯಕ್ಕೆ ಪ್ರಮುಖವಾದ ಆಧಾರ ಗ್ರಂಥಗಳು ಎಷ್ಟು ಬರ್ತವ? 2 ಬರ್ತವ. ಒಂದು ನಾಟ್ಯಶಾಸ್ತ್ರ ಬರ್ತದ, ಇನ್ನೊಂದು ಅಭಿನಯ ದರ್ಪಣ ಬರ್ತದ. ನೋಡ್ರಿ, ಈ ನಾಟ್ಯಶಾಸ್ತ್ರ ಅನ್ನೋದು ಏನದಲ್ಲ, ಈ ನಾಟ್ಯಶಾಸ್ತ್ರವು ಭಾರತದಲ್ಲಿರುವಂತ 8 ಶಾಸ್ತ್ರೀಯ ನೃತ್ಯಗಳಿಗೆ ಆಧಾರ ಗ್ರಂಥ. ಕೇವಲ ಭರತನಾಟ್ಯಕ್ಕೆ ಅಷ್ಟೇ ಅಲ್ಲ, ಇದು ಭಾರತದಲ್ಲಿ 8 ಏನು ಶಾಸ್ತ್ರೀಯ ನೃತ್ಯಗಳೇನದವಲ್ಲ ಆ ಎಲ್ಲಾ ನೃತ್ಯಗಳಿಗೆ ಆಧಾರ ಗ್ರಂಥ ಯಾವ್ದಪ್ಪ ಅಂದ್ರ ಈ ನಾಟ್ಯಶಾಸ್ತ್ರ ಬರ್ತದ. ಆದ್ರಿಂದ ಈ ನಾಟ್ಯಶಾಸ್ತ್ರವನ್ನು ಏನಂತ ಕರೀತಾರ ಅಂದ್ರ 5ನೇ ವೇದ ಅಂತ ಕರೀತಾರ. ನಾವ್ ಇಲ್ಲಿ ತನ ವೇದಗಳು ಎಷ್ಟು ಅಂತ ಕೇಳಿದಾಗ ಎಷ್ಟು ಹೇಳ್ತಿದ್ವಿ? 4 ಅಂತ ಹೇಳ್ತಿದ್ವಿ. ವೇದಗಳ ಸಂಖ್ಯೆ ಎಷ್ಟದ? 4 ಅಂತ ಹೇಳ್ತಿದ್ವಿ. ಆಗ 5ನೇ ವೇದ ಯಾವುದು? ಈ ನಾಟ್ಯಶಾಸ್ತ್ರ ಬರ್ತದ. ಏನ್ ಬರ್ತದ? ನಾಟ್ಯಶಾಸ್ತ್ರ ಬರ್ತದ. ಇಂಥ ನಾಟ್ಯಶಾಸ್ತ್ರವನ್ನ ಯಾರು ಬರೆದರಪ್ಪ ಅಂದ್ರ ಭರತ ಮುನಿಯು ಬರಿತಾನ. ನಾಟ್ಯಶಾಸ್ತ್ರವನ್ನೇ ಬರೆದವರು ಯಾರಪ್ಪ ಅಂದ್ರ ಭರತ ಮುನಿ ಬರಿತಾನ. ಇನ್ನು ಅಭಿನಯ ದರ್ಪಣವನ್ನು ಬರೆದವರು ಯಾರು ಅಂದ್ರ ನಂದಿಕೇಶ್ವರ ಬರ್ತಾರ. ಅಭಿನಯ ದರ್ಪಣ ಬರೆದವರು ಯಾರು? ನಂದಿಕೇಶ್ವರ ಬರ್ತಾರ. ನಾಟ್ಯಶಾಸ್ತ್ರ ಬರೆದವರು ಯಾರು? ಭರತ ಮುನಿ ಬರ್ತಾನ. ಇಂಪಾರ್ಟೆಂಟ್. ವೇದಗಳು ಎಷ್ಟದಾವ ನೋಡ ಹೇಳ್ರಿ ಒಂದ್ಸಲ. 4 ಅದಾವ. ಅದ್ರ ಮೊದಲನೇ ವೇದ ಯಾವುದು? ಋಗ್ವೇದ ಬರ್ತದ. ಅತ್ಯಂತ ಪ್ರಾಚೀನವಾದ ಮತ್ತು ಅತ್ಯಂತ ಹಳೇದಾದ ವೇದ ಯಾವ್ದು ಕೇಳಿದ ನಾವ್ ಏನ್ ಹೇಳ್ತೀವಿ? ಋಗ್ವೇದ ಅಂತ ಹೇಳ್ತೀವಿ. 5ನೇ ವೇದ ಯಾವ್ದಂದ್ರ ನಾಟ್ಯಶಾಸ್ತ್ರ ಬರ್ತದ. ಯಾವ್ದು ಬರ್ತದ? ನಾಟ್ಯಶಾಸ್ತ್ರ ಬರ್ತದ. ನೋಡ್ರಿ, ಈ ಭರತನಾಟ್ಯದಲ್ಲಿ ಹೆಸರಿನಲ್ಲಿ ಏನದ? ಭರತನಾಟ್ಯ ಯಾವ ಅಂಶಗಳನ್ನು ಒಳಗೊಂಡದ ಅನ್ನೋದು ನೋಡ್ರಿ. ಈ ಭರತ ಅನ್ನೋದು ನೋಡ್ರಿ, ಇಲ್ಲಿ ಬ ಅಂದ್ರ ಭಾವ, ಎಮೋಷನ್. ಭರತನಾಟ್ಯದಲ್ಲಿ ಭಾವ ಇರ್ತದ. ಏನಿರ್ತದ? ಭಾವ ಇರ್ತದ, ರಾಗ ಇರ್ತದ, ತಾಳ ಇರ್ತದ. ಬ ಅಂದ್ರ ಭಾವ, ರ ಅಂದ್ರ ರಾಗ, ತ ಅಂದ್ರ ತಾಳ, ಅಂದ್ರ ಎಮೋಷನ್, ಮೆಲೋಡಿ, ರಿದಮ್. ಇಷ್ಟು ಅಂಶಗಳನ್ನು ಯಾವ್ದು ಒಳಗೊಂಡಿರ್ತದ ಅದು ಏನಾಗ್ತದಪ್ಪ ಅಂದ್ರ ಭರತನಾಟ್ಯವಾಗ್ತದ. ಏನಾಗ್ತದ? ಭರತನಾಟ್ಯ ಆಗ್ತದ. ಇನ್ನ ಭರತನಾಟ್ಯದಲ್ಲಿ ಬಹಳಷ್ಟು ಫೇಮಸ್ ಆದಂತ ವ್ಯಕ್ತಿಗಳನ್ನ ನೋಡಿದಾಗ ಮೊದಲಿಗೆ ರುಕ್ಮಿಣಿ ದೇವಿ, ಅರುಂಧತಿ ಬರ್ತಾರೆ. ಇವ್ರ ಮೇಲೆ ಏನಪ್ಪಾ ಅಂದ್ರ ಸಾಕಷ್ಟು ಏನಾಗಿದಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳಿದನ. ಏನಂತ ಕೇಳಿದನ? ರುಕ್ಮಿಣಿ ದೇವಿ, ಅರುಂಧತಿ ಅವರು ಯಾವ ನಾಟ್ಯಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದರು? ಯಾವ ಕ್ಷೇತ್ರದಲ್ಲಿ ಅವರು ಪ್ರಾವೀಣ್ಯತೆಯನ್ನು ಪಡೆದಿದ್ದರು? ಈ ರೀತಿಯಾಗಿ ಏನಾಗಿದ್ದವಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳಿದನ. ಬಾಲ ಸರಸ್ವತಿ ಅವ್ರ ಮೇಲೆ ಪ್ರಶ್ನೆಗಳು ಬಂದಿದ್ದವ. ಇವರಿಬ್ರು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾರ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ. ರುಕ್ಮಿಣಿ ದೇವಿ, ಅರುಂಧತಿ ಯಾವ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟವರು? ಭರತನಾಟ್ಯ. ಎಷ್ಟು? ಬಾಲ ಸರಸ್ವತಿ ಯಾವುದಕ್ಕೆ ಸಂಬಂಧಪಟ್ಟವರು? ಭರತನಾಟ್ಯ. ಪದ್ಮಾ ಸುಬ್ರಹ್ಮಣ್ಯಂ ಇವರು ಭರತನಾಟ್ಯ. ಮೃಣಾಲಿನಿ ಸಾರಾಭಾಯಿ ಭಾರತದ ಬಾಹ್ಯಾಕಾಶದ ಪಿತಾಮಹ ಎಂದು ಖ್ಯಾತಿ ಪಡೆದಂತ ವಿಕ್ರಮ್ ಸಾರಾಭಾಯಿ ಅವರ ಪತ್ನಿ ಇವರು. ಮೃಣಾಲಿನಿ ಯಾರು? ವಿಕ್ರಮ್ ಸಾರಾಭಾಯಿಯ ಪತ್ನಿ. ಇವರು ಸಹ ಏನಪ್ಪಾ ಅಂದ್ರ ಭರತನಾಟ್ಯದಲ್ಲಿ ಬಹಳಷ್ಟು ಏನಾಗಿದ್ರಪ್ಪ ಅಂದ್ರ ಫೇಮಸ್ ಅನ್ನ ಆಗಿದ್ರು. ನೋಡ್ರಿ,
ಈ ರುಕ್ಮಿಣಿ ದೇವಿ ಅರುಂಧತಿ ಅನ್ನೋರು ಭರತನಾಟ್ಯಕ್ಕೆ ಏನಾಗಿದ್ರಪ್ಪ ಅಂದ್ರ ಆಧುನಿಕ ರೂಪವನ್ನು ಹಿಡಿದ್ರು. ಭರತನಾಟ್ಯ ಮೊದಲ ಪ್ರಾಚೀನ ಕಾಲದ ನೃತ್ಯವಾಗಿತ್ತು, ಅದಕ್ಕೆ ಆಧುನಿಕ ರೂಪ, ಭರತನಾಟ್ಯಕ್ಕೆ ಆಧುನಿಕ ರೂಪವನ್ನು ಯಾರು ನೀಡಿದರಪ್ಪ ಅಂದ್ರ ರುಕ್ಮಿಣಿ ದೇವಿ ಅರುಂಧತಿ ಬರ್ತಾರ. ಯಾರು ಬರ್ತಾರ? ರುಕ್ಮಿಣಿ ದೇವಿ ಅರುಂಧತಿ ಬರ್ತಾರ. ಇವರು ಚೆನ್ನೈ ನಗರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಕಲಾಕ್ಷೇತ್ರ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ. ರುಕ್ಮಿಣಿ ದೇವಿ ಅರುಂಧತಿ ಅವರು ಯಾವ ನಗರದಲ್ಲಿ ಕಲಾಕ್ಷೇತ್ರ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ ಅಂದ್ರ ಚೆನ್ನೈನಲ್ಲಿ, ತಮಿಳುನಾಡಿನ ಚೆನ್ನೈ ನಗರದಲ್ಲಿ ಏನಪ್ಪಾ ಅಂದ್ರ ಅವರು ಕಲಾಕ್ಷೇತ್ರ ಎಂಬ ಸಂಸ್ಥೆಯನ್ನು, ಭರತನಾಟ್ಯಕ್ಕೆ ಸಂಬಂಧಪಟ್ಟಂತ ಕಲಾಕ್ಷೇತ್ರ ಎಂಬ ಸಂಸ್ಥೆಯನ್ನು ಏನ್ ಮಾಡ್ತಾರಪ್ಪ ಅಂದ್ರ ಸ್ಥಾಪನೆ ಮಾಡ್ತಾರ. ನೆಕ್ಸ್ಟ್ ಈ ಕೃಷ್ಣ ಅಯ್ಯರ್ ಭರತನಾಟ್ಯಕ್ಕೆ ಸಾಮಾಜಿಕ ಸ್ಥಾನಮಾನ ತಂದುಕೊಡಲಿ ಶ್ರಮಿಸಿದ ಕಲಾ ಹೋರಾಟಗಾರರು. ಕೃಷ್ಣ ಅಯ್ಯರ್ ಅನ್ನೋರು ಏನಪ್ಪಾ ಅಂದ್ರ ಭರತನಾಟ್ಯಕ್ಕೆ ಸಾಮಾಜಿಕ ಸ್ಥಾನಮಾನ ತಂದುಕೊಡಲಿ ಏನಪ್ಪಾ ಅಂದ್ರ ಬಹಳಷ್ಟು ಶ್ರಮ ವಹಿಸಿದ್ರು. ನೆಕ್ಸ್ಟ್ ನೋಡಿ, ಭಾರತದ ಪ್ರಸಿದ್ಧ ರಾಷ್ಟ್ರೀಯ ಕಲಾವಿದರು ನೋಡ್ರಿ ಇವರು. ಬಾಲ ಸರಸ್ವತಿ ಇಂಪಾರ್ಟೆಂಟ್ ನಮಗೆ ಎಕ್ಸಾಮಕ್ಕ. ಈ ಬಾಲ ಸರಸ್ವತಿಯನ್ನು ಏನಪ್ಪಾ ಅಂದ್ರ ಅಭಿನಯದ ರಾಣಿ ಅಂತ ಏನಪ್ಪಾ ಅಂದ್ರ ಕರಿತೀವಿ. ಇವರು ಭರತನಾಟ್ಯದ ತಂಜಾವೂರ ಶೈಲಿಯನ್ನು ಜಗತ್ತಿಗೆ ಪರಿಚಯಿಸಿದ್ರು. ನೋಡ್ರಿ, ಈ ಬಾಲ ಸರಸ್ವತಿ ಏನ್ ಅದಳಲ್ಲ, ಆಕೆಯನ್ನು ಏನಂತ ಕರಿತೀವಪ್ಪ ಅಂದ್ರ ಅಭಿನಯದ ರಾಣಿ ಅಂತ ಕರಿತೀವಿ. ಇವರು ಭರತನಾಟ್ಯದ ತಂಜಾವೂರ ಶೈಲಿ, ಯಾವ ಊರ ಶೈಲಿ? ತಂಜಾವೂರ ಶೈಲಿ ಏನಪ್ಪಾ ಅಂದ್ರ ಜಗತ್ತಿಗೆ ಪರಿಚಯ ಮಾಡ್ತಾರ. ಭರತನಾಟ್ಯದಲ್ಲಿ ಬರುವಂತ ತಂಜಾವೂರ ಶೈಲಿಯನ್ನು ಜಗತ್ತಿಗೆ ಪರಿಚಯ ಮಾಡಿದವರು ಯಾರು? ಯಾರು ಪರಿಚಯ ಮಾಡ್ತಾರ? ಬಾಲ ಸರಸ್ವತಿ ಮಾಡ್ತಾರ. ನೆಕ್ಸ್ಟ್ ಪದ್ಮ ಸುಬ್ರಹ್ಮಣ್ಯಂ. ನೋಡ್ರಿ, ಈ ಪದ್ಮ ಸುಬ್ರಹ್ಮಣ್ಯ ಅವರು ಭರತ ನೃತ್ಯಂ ಎಂಬ ಹೊಸ ಪ್ರಕಾರವನ್ನು ಸಂಶೋಧಿಸಿದರು. ಭರತನಾಟ್ಯದಲ್ಲಿ ಬರುವಂತ ಭರತ ನೃತ್ಯಂ ಎಂಬ ಹೊಸ ಪ್ರಕಾರವನ್ನ ಯಾರು ಸಂಶೋಧನೆ ಮಾಡ್ತಾರಂದ್ರ ಪದ್ಮ ಸುಬ್ರಹ್ಮಣ್ಯಂ ಏನಪ್ಪಾ ಅಂದ್ರ ಅವರು ಹೊಸ ಪ್ರಕಾರವನ್ನು ಸಂಶೋಧನೆ ಮಾಡ್ತಾರ. ಯಾಮಿನಿ ಕೃಷ್ಣಮೂರ್ತಿ ಅವರು ಬರ್ತಾರ. ಆಲ್ರೆಡಿ ಪ್ರಶ್ನೆಗಳು ಬಂದವ. ಯಾಮಿನಿ ಕೃಷ್ಣಮೂರ್ತಿ ಅವರು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದರಂತ ಪ್ರಶ್ನೆ ಕೇಳಿದಾನ. ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ರು? ಭರತನಾಟ್ಯ ಮತ್ತು ಕೂಚಿಪುಡಿ. ಯಾವಾರು? ಭರತನಾಟ್ಯ, ಇನ್ನೊಂದು ಕೂಚಿಪುಡಿ. ಎರಡರಲ್ಲಿ ಏನಪ್ಪಾ ಅಂದ್ರ ಬಹಳಷ್ಟು ಏನಪ್ಪಾ ಅಂದ್ರ ಪ್ರಾವೀಣ್ಯತೆ ಏನಪ್ಪಾ ಅಂದ್ರ ಅವರು ಪಡೆದುಕೊಂಡಿದ್ರು. ಯಾರು ಪಡೆದುಕೊಂಡಿದ್ರು? ಯಾಮಿನಿ ಕೃಷ್ಣಮೂರ್ತಿ. ಇನ್ನ ಮೃಣಾಲಿನಿ ಏನಪ್ಪಾ ಅಂದ್ರ ಸಾರಾಭಾಯಿ, ವಿಕ್ರಮ್ ಸಾರಾಭಾಯಿ ಅವರ ಪತ್ನಿ ಇವರು. ವಿಕ್ರಮ್ ಸಾರಾಭಾಯಿ ಅವ್ರು ಏನಂತ ಕರಿತೀವಪ್ಪ ಅಂದ್ರ ಭಾರತೀಯ ಬಾಹ್ಯಾಕಾಶ ಪಿತಾಮಹ ಅಂತ ಏನಪ್ಪಾ ಅಂದ್ರ ಅವ್ರನ್ನ ಕರಿತೀವಿ. ನೆಕ್ಸ್ಟ್ ವಜಂತಿ ಮಾಲಾ ಅಂತ ಬರ್ತಾರ. ಇವರು ಸಿನಿಮಾ, ಶಾಸ್ತ್ರೀಯ ನೃತ್ಯ ಎರಡರಲ್ಲೂ ದೇಶ ವಿದೇಶಗಳಲ್ಲಿ ಹೆಸರುವಾಸಿ ಆದರು. ಆಲರ್ ಮೇಲ್ ಅಂತ ಬರ್ತಾರ. ಯಾರು? ಆಲರ್ ಮೇಲ್ ವಲ್ಲಿ ಅಂತ ಬರ್ತಾರ. ಪಂದನಲ್ಲೂರ್ ಶೈಲಿಯ ನೃತ್ಯದಲ್ಲಿ ಇವರು ಏನಪ್ಪಾ ಅಂದ್ರ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ರು. ಯಾವುದು? ಪಂದನಲ್ಲೂರು ಶೈಲಿ. ಯಾರು? ಆಲರ್ ಮೆಲ್. ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ಭರತನಾಟ್ಯ ಕಲಾವಿದರು ನೋಡ್ರಿ. ಕರ್ನಾಟಕದಲ್ಲಿ ಭರತನಾಟ್ಯದ ಮೈಸೂರು ಶೈಲಿಯನ್ನು ಉಳಿಸಿ ಬೆಳೆಸಿದ ಕೀರ್ತಿ ಅನೇಕ ಗಣ್ಯರಿಗೆ ಅದು. ಕರ್ನಾಟಕದಲ್ಲಿ ಭರತನಾಟ್ಯದ ಯಾವ ಶೈಲಿ ಬಹಳಷ್ಟು ಏನಪ್ಪಾ ಅಂದ್ರ ಪ್ರಸಿದ್ಧಿಯನ್ನು ಪಡೆದಿತ್ತಂದ್ರ ಮೈಸೂರು ಶೈಲಿ. ಯಾವ ಶೈಲಿ? ಮೈಸೂರು ಶೈಲಿ. ನೋಡ್ರಿ, ಜಟ್ಟಿ ತಾಯಮ್ಮ ಅಂತ ಬರ್ತಾರೆ. ಜಟ್ಟಿ ತಾಯಮ್ಮ ಮೈಸೂರು ಅರಮನೆಯ ಆಸ್ಥಾನದ ನರ್ತಿಕೆಯಾಗಿದ್ದು ಇವರನ್ನು ನಾಟ್ಯ ಸರಸ್ವತಿ ಎಂದು ಕರೆಯಲಾಗುತ್ತಿತ್ತು. ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಅದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಅದ. ಇಂಪಾರ್ಟೆಂಟ್ ನೆನಪಿಟ್ಟುಕೊರಿ. ಜಟ್ಟಿ ತಾಯಮ್ಮ ಯಾವ ಅರಮನೆಯ ಆಸ್ಥಾನದ ನರ್ತಿಕೆ ಆಗಿದ್ದಳು ಅಂದ್ರ ಮೈಸೂರು ಅರಮನೆಯ. ಇವರು ಯಾವ ಕಲೆಗೆ ಸಂಬಂಧಪಟ್ಟಿರೋ? ಭರತನಾಟ್ಯ. ಯಾವ ನಾಟ್ಯ? ಭರತನಾಟ್ಯಕ್ಕೆ. ಇವ್ರನ್ನ ಏನಂತ ಕರಿತಿದ್ರಪ್ಪ ಅಂದ್ರ ನಾಟ್ಯ ಸರಸ್ವತಿ ಅಂತ ಕರಿತಿದ್ರು. ಜಟ್ಟಿ ತಾಯಮ್ಮನ ಏನಂತ ಕರಿತಿದ್ರು? ನಾಟ್ಯ ಸರಸ್ವತಿ ಅಂತ ಕರಿತಿದ್ರು. ನೋಡ್ರಿ, ಇನ್ನೊಬ್ರು ಬಹಳಷ್ಟು ಫೇಮಸ್ ಆದಂತವ್ರು ಯಾರಪ್ಪ ಅಂದ್ರ ನಾಟ್ಯ ರಾಣಿ ಅಂತ ಬರ್ತಾರೆ. ರಾಣಿ ಶಾಂತಲಾ ದೇವಿಯನ್ನು ಏನಂತ ಕರಿತಾರಪ್ಪ ಅಂದ್ರ ನಾಟ್ಯ ರಾಣಿ ಅಂತ ಕರಿತೀವಿ. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧವಾದಂತ ದೊರೆ ಯಾರಪ್ಪ ಅಂದ್ರ ವಿಷ್ಣುವರ್ಧನ ಬರ್ತಾನ. ವಿಷ್ಣುವರ್ಧನ ಪಟ್ಟದ ರಾಣಿ ಯಾರಂದ್ರ ರಾಣಿ ಶಾಂತಲಾ ದೇವಿ ಬರ್ತಾಳ. ಈ ಶಾಂತಲಾ ದೇವಿಗೆ ಏನಂತ ಕರಿತಿದ್ರಪ್ಪ ಅಂದ್ರ ನಾಟ್ಯ ರಾಣಿ ಅಂತ ಕರಿತಿದ್ರು. ಏನಂತ ಕರಿತಿದ್ರು? ನಾಟ್ಯ ರಾಣಿ ಅಂತ ಏನಪ್ಪಾ ಅಂದ್ರ ಕರಿತಿದ್ರು. ನೆಕ್ಸ್ಟ್ ಕೆ ವೆಂಕಟ ಲಕ್ಷ್ಮಮ್ಮ ಬರ್ತಾರ. ಮೈಸೂರು ಶೈಲಿಯ ಭರತನಾಟ್ಯದ ದಿಗ್ಗಜರು ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದರು. ಯಾರು? ಕೆ ವೆಂಕಟ ಲಕ್ಷ್ಮಮ್ಮ. ಯಾರು? ಕೆ ವೆಂಕಟ ಲಕ್ಷ್ಮಮ್ಮ. ನೆಕ್ಸ್ಟ್ ಕಥಕ್ಕಳಿ ಬರ್ತದೆ.
ಕಥಕಳಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದಂದ್ರ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಯಾವ ರಾಜ್ಯಕ್ಕೆ ಅದು? ಕೇರಳ. ಕೇರಳದ ಅತ್ಯಂತ ಪ್ರಸಿದ್ಧ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ ಕಥಕಳಿ. ಕೇರಳ ರಾಜ್ಯದ ಅತ್ಯಂತ ಪ್ರಸಿದ್ಧವಾದಂತಹ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ. ನೋಡಿ, ಇದರ ಬಗ್ಗೆ ಸ್ವಲ್ಪ ಪರಿಚಯ ಇದೆ ಇಲ್ಲಿ. ಕಥಕಳಿ ಎಂಬ ಪದವು ಕತೆ ಮತ್ತು ಕಳೆ ಎಂಬ ಎರಡು ಪದಗಳಿಂದ ಬಂದಿದೆ. ನೋಡ್ರಿ, ಈ ಕಥಕಳಿ ಎಂಬುದು ಏನಪ್ಪಾ ಅಂದ್ರ ಕತೆ ಮತ್ತು ಕಳೆ ಎಂಬ ಎರಡು ಪದಗಳಿಂದ ಬಂದದ. ಇಲ್ಲಿ ಕಥಕಳಿ ಅಂದ್ರೆ ಏನಪ್ಪಾ ಅಂದ್ರ ಆಟ ಮತ್ತು ಪ್ರದರ್ಶನ ಅಂತ ಬರ್ತದ. ಅಂದ್ರೆ ಒಂದು ಕಥೆಯನ್ನು ನೃತ್ಯ ಮತ್ತು ಅಭಿನಯದ ಮೂಲಕ ಪ್ರದರ್ಶಿಸುವುದು ಎಂದರ್ಥ. ಇದು ಸುಮಾರು 17ನೇ ಶತಮಾನದಲ್ಲಿ ಕೇರಳದಲ್ಲಿ ಉಗಮವಾಯಿತು. ಈ ಕಥಕಳಿ ನೃತ್ಯ ಏನಲ್ಲ, ಇಲ್ಲಿ ಕಥೆಗಳನ್ನು ಹೇಳುತ್ತಾ ಒಂದು ಕಥೆಯನ್ನು ತೆಗೆದುಕೊಂಡು ರಾಮಾಯಣಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಮಹಾಭಾರತಕ್ಕೆ ಸಂಬಂಧಪಟ್ಟದ ಯಾವುದೇ ಒಂದು ಕಥೆ ತಗೊಂಡು ಆ ಕಥೆಯನ್ನು ಹೇಳುತ್ತಾ ಅಲ್ಲಿರುವಂತ ಸನ್ನಿವೇಶಕ್ಕೆ ತಕ್ಕಂತೆ ಏನಪ್ಪಾ ಅಂದ್ರೆ ನೃತ್ಯವನ್ನ ಮಾಡುವುದು ಏನಾಗಿದಪ್ಪ ಅಂದ್ರೆ ಕಥಕಳಿ ಆಗ್ಯದ. ಈ ಕಥಕಳಿ ಯಾವ ರಾಜ್ಯದಲ್ಲಿ ಅದಪ್ಪ ಅಂದ್ರೆ ಕೇರಳ ರಾಜ್ಯದಲ್ಲಿ. ಇಂಪಾರ್ಟೆಂಟು. ಯಾವ ರಾಜ್ಯದೊಳಗದ? ಕೇರಳ ರಾಜ್ಯದೊಳಗದ. ಕೇರಳ ರಾಜ್ಯದಲ್ಲಿ 17ನೇ ಶತಮಾನದಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ಉಗಮವಾಗ್ತದ. ಎಷ್ಟನೇ ಶತಮಾನದಲ್ಲಿ ಉಗಮವಾಗ್ತದ? ಇದು 17ನೇ ಶತಮಾನದಲ್ಲಿ ಏನಾಗ್ತದಪ್ಪ ಅಂದ್ರ ಉಗಮವಾಗ್ತದ. ಇದರ ಕಥಾವಸ್ತುವನ್ನು ನೋಡಿದಾಗ ಕಥಕಳಿಯು ಪ್ರಧಾನವಾಗಿ ಭಾರತೀಯ ಪುರಾಣಗಳಾದ ರಾಮಾಯಣ, ಮಹಾಭಾರತ, ಭಾಗವತದ ಸನ್ನಿವೇಶಗಳನ್ನು ಆಧರಿಸಿರುತ್ತದೆ. ನೋಡ್ರಿ, ಈ ಕಥಕಳಿಯ ನೃತ್ಯವನ್ನು ಮಾಡುತ್ತಿರುವರು ರಾಮಾಯಣದಲ್ಲಿ ಬರುವಂತ ಕಥೆಗಳನ್ನ, ಮಹಾಭಾರತದಲ್ಲಿ ಬರುವಂತ ಕಥೆಗಳನ್ನ, ಭಾಗವತದ ಸನ್ನಿವೇಶಗಳನ್ನ ಆಧರಿಸಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ನೃತ್ಯಗಳನ್ನು ಮಾಡ್ತಾರ. ಅಂದ್ರೆ ಕಥೆಗಳನ್ನ ಹೇಳುತ್ತಾ ನೃತ್ಯ ಮಾಡುವುದೇ ಕಥಕಳಿ ಆಗ್ಯದ. ಕಥಕಳಿ ಯಾವ ರಾಜ್ಯದಿಂದ? ಕೇರಳ. ಇವು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಬಿಡುದು. ಕಥಕಳಿ ಯಾವ್ದದ? ಕೇರಳ. ಅದೇ ಭರತನಾಟ್ಯವಲ್ಲದ ಎಲ್ಲಿ? ತಮಿಳುನಾಡು. ಯಾವುದು? ತಮಿಳುನಾಡು. ಇದು ಸಾಮಾನ್ಯವಾಗಿ ಧರ್ಮ ಮತ್ತು ಅಧರ್ಮಗಳ ನಡುವಿನ ಹೋರಾಟವನ್ನು ಪ್ರತಿಬಿಂಬಿಸುವುದು. ನೀವೇನ್ ನೆನಪಿಟ್ಕೋಬೇಡ್ರಿ. ನೆಕ್ಸ್ಟ್ ಏನ್ ನೆನಪಿಟ್ಕೋರ ಅಂದ್ರ ಕಥೆಗಳು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ ಅದ್ರ ಸ್ವಲ್ಪ ಇನ್ನೆಲ್ಲ ನೆನಪಿಟ್ಕೊಂಡ್ರೆ ಸಾಕು, ನಿಮ್ಗೆ ಆರಾಮಾಗಿ ಏನಾಗ್ತದಪ್ಪ ಅಂದ್ರ ಇದು ನೆನಪುಳಿತದ. ನೆಕ್ಸ್ಟ್ ಇಲ್ಲಿ ಬಳಸ್ತಿರುವಂತ ಸಂಗೀತ ಮತ್ತು ವಾದ್ಯಗಳು ನೋಡ್ರಿ. ಇದಕ್ಕೆ ಹಿನ್ನೆಲೆಯಾಗಿ ಸೋಪಾನ ಸಂಗೀತ ಶೈಲಿಯನ್ನು ಬಳಸಲಾಗುತ್ತದೆ. ಈ ಕಥಕಳಿ ನೃತ್ಯಕ್ಕೆ ಹಿನ್ನೆಲೆ ಏನಿದಲ್ಲ ಅದನ್ನ ಯಾವ ಸಂಗೀತ ಶೈಲಿಯನ್ನು ಬಳಸಲಾಗ್ತದಪ್ಪ ಅಂದ್ರ ಸೋಪಾನ. ಯಾವುದು? ಸೋಪಾನ ಸಂಗೀತ ಶೈಲಿಯನ್ನು ಬಳಸಲಾಗ್ತದ. ಚಂಡೆ, ಮದ್ದಾಳೆ, ಇಲತಾಳಂ, ಚಂಗೇಲ ಎಂಬ ವಾದ್ಯಗಳನ್ನ ಇಲ್ಲಿ ಏನಪ್ಪಾ ಅಂದ್ರ ಬಳಸಲಾಗ್ತದ. ನೆಕ್ಸ್ಟ್ ಮೋಹಿನಿ ಅಟ್ಟಂ. ಏನು? ಮೋಹಿನಿ ಅಟ್ಟಂ ಅನ್ನೋದು ಬರ್ತದ. ಇದು ಯಾವ ರಾಜ್ಯಪ್ಪ ಅಂದ್ರ ಇದು ಕೇರಳ. ಮೋಹಿನಿ ಅಟ್ಟಂ ಅನ್ನೋದು ಏನಪ್ಪಾ ಅಂದ್ರ ಕೇರಳದ ಅತ್ಯಂತ ಸುಂದರವಾದ ಮನಮೋಹಕವಾದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಇದು ಒಂದು. ಇದರ ಅರ್ಥವನ್ನ ನೋಡ್ರಿ. ಮೋಹಿನಿ ಎಂದರೆ ನೋಡುಗರನ್ನು ಮರಳುಗೊಳಿಸುವ ಸುಂದರ ಸ್ತ್ರೀ ಎಂದರ್ಥ. ಮೋಹಿನಿ ಅಂದ್ರೆ ಏನಪ್ಪಾ ಅಂದ್ರ ನೋಡುಗರ ಮರಳುಗೊಳಿಸುವಂತ ಸುಂದರವಾದ ಸ್ತ್ರೀ ಅಂತ ಏನಪ್ಪಾ ಅಂದ್ರ ಅರ್ಥವನ್ನ ಕೊಡ್ತದ. ಇನ್ನು ಅಟ್ಟಂ ಅಂದ್ರೆ ಏನಪ್ಪಾ ಅಂದ್ರ ನೃತ್ಯ. ಅಟ್ಟಂ ಎನ್ನುವುದು ಏನಪ್ಪಾ ಅಂದ್ರ ನೃತ್ಯ ಅಂತ ಕೊಡ್ತದ. ಅಂದ್ರ ಸುಂದರವಾದ ಸ್ತ್ರೀಯರ ನೃತ್ಯವನ್ನೇನ್ ಮಾಡುದು ಏನದಲ್ಲ ಅದನ್ನೇ ಏನಪ್ಪಾ ಅಂದ್ರ ಮೋಹಿನಿ ಅಟ್ಟಂ ಅಂತ ಏನಪ್ಪಾ ಅಂದ್ರ ಬರ್ತದ. ಏನ್ ಬರ್ತದ? ಮೋಹಿನಿ ಅಟ್ಟಂ ಅಂತ ಬರ್ತದ. ನೋಡ್ರಿ, ಪುರಾಣಗಳ ಪ್ರಕಾರ ವಿಷ್ಣುವು ಲೋಕ ಕಲ್ಯಾಣಕ್ಕಾಗಿ ಮೋಹಿನಿ ರೂಪ ತಾಳಿ. ನೋಡ್ರಿ, ಈ ಕಲೆ ಹಿನ್ನೆಲೆ ಅಂದ್ರ ಇದ್ರ ಇದು ನೋಡಿದಾಗ, ನಾವು ಬ್ಯಾಕ್ ಗ್ರೌಂಡ್ ಅನ್ನು ನೋಡಿದಾಗ ವಿಷ್ಣು ದೇವರು ಲೋಕ ಕಲ್ಯಾಣಕ್ಕಾಗಿ ಮೋಹಿನಿ ರೂಪ ತಾಳಿ ಬಂದ ಕಥೆಯನ್ನ ಆಧಾರವಾಗಿ ಏನಾಗ್ತದಪ್ಪ ಅಂದ್ರ ಈ ನೃತ್ಯ ಏನಾಗಿದಪ್ಪ ಅಂದ್ರ ವಿಕಾಸನಗೊಂಡದ. ಯಾರು? ವಿಷ್ಣು. ಯಾರ ರೂಪವನ್ನ ತಾಳಿದಾತ? ಮೋಹಿನಿ ರೂಪವನ್ನ ತಾಳಿ ಬಂದಿಗೆ ಏನಪ್ಪಾ ಅಂದ್ರ ಆತ ಏನ್ ತಾಳಿ ಬಂದ? ಲೋಕ ಕಲ್ಯಾಣಕ್ಕಾಗಿ ವಿಷ್ಣು ಮೋಹಿನಿ ರೂಪವನ್ನ ಏನ್ ತಾಳಿ ಬಂದಲ್ಲ ಅದೇ ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ಏನಪ್ಪಾ ಅಂದ್ರ ಈ ನೃತ್ಯ ವಿಕಾಸನಗೊಂಡದ. ಯಾವ ನೃತ್ಯ? ಮೋಹಿನಿ ಅಟ್ಟಂ ಅನ್ನೋದು. ಇದು ಕೇವಲ ಮಹಿಳೆಯರು ಪ್ರದರ್ಶಿಸುವ ನೃತ್ಯವಾಗಿದೆ. ಇದು ಏನ್ ಮಾಡಿದಪ್ಪ ಅಂದ್ರ ಕೇವಲ ಮಹಿಳೆಯರು ಪ್ರದರ್ಶಿಸುವಂತ ನೃತ್ಯವಾಗ್ಯದ. ನೆಕ್ಸ್ಟ್ ಇದರಲ್ಲಿ ಬಳಕೆ ಮಾಡ್ತಿರುವಂತ ಸಂಗೀತ ಮತ್ತು ವಾದ್ಯಗಳ ನೋಡ್ರಿ. ಎಕ್ಸಾಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದ್ರೂ ಒಂದ್ಸಲ ಏನಪ್ಪಾ ಅಂದ್ರೆ ಇವುಗಳನ್ನ ಡೀಫ್ ಆಗಿ ಏನಪ್ಪಾ ಅಂದ್ರೆ ನೋಡ್ಕೊಂಡು ಹೋಗೋಣ. ನೋಡ್ರಿ, ಇದಕ್ಕೆ ಕರ್ನಾಟಕ ಸಂಗೀತ ಶೈಲಿಯನ್ನು ಬಳಸಲಾಗುತ್ತದೆ. ಯಾವುದು? ಕರ್ನಾಟಕದ ಸಂಗೀತ ಶೈಲಿಯನ್ನು ಏನಪ್ಪಾ ಅಂದ್ರೆ ಬಳಸಲಾಗ್ತದ. ಸಾಹಿತ್ಯವು ಹೆಚ್ಚಾಗಿ ಮನಿ ಪ್ರವಾಳ ಅಂದ್ರೆ ಸಂಸ್ಕೃತ ಮಲಯಾಳಂ ಮಿಶ್ರಣ ಭಾಷೆಯಲ್ಲಿ ಏನಾಗಿರ್ತದಪ್ಪ ಅಂದಿರ್ತದ. ವಾದ್ಯಗಳು ಎಡಕ್, ಮೃದಂಗ್, ಕೊಳಲು, ಫಿಟಿಲ್ಗಳನ್ನ ಏನಪ್ಪಾ ಅಂದ್ರೆ ಇಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಇಂಪಾರ್ಟೆಂಟ್ ಅದು. ಪ್ರಸಿದ್ಧ ಕಲಾವಿದರು ಯಾರಪ್ಪ ಅಂದ್ರ ಒಂದೇದು ಕನಕರೇಲೆ,
ಸುನಂದ ನಾಯರ್, ದೀಪ್ತಿ ವಂಚೇರಿ ಬಲ್ಲ, ಪಲ್ಲವಿ ಕೃಷ್ಣನ್ ಇವ್ರ ಏನಪ್ಪಾ ಅಂದ್ರ ಪ್ರಸಿದ್ಧವಾದ ಏನಾಗಿದ್ದಾರಪ್ಪ ಅಂದ್ರ ಕಲಾವಿದರಾಗಿದ್ದಾರೆ. ನೆಕ್ಸ್ಟ್ ಕೂಚಿಪುಡಿ ಬರ್ತದೆ. ಇದಂತೂ ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರೆ ಕೇಳಿದ ಕೂಚಿಪುಡಿ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ, ಯಾವ ರಾಜ್ಯಕ್ಕೆ ರಿಲೇಟೆಡ್ ಇದೆ, ಸಾಕಷ್ಟು ಬಾರಿ ಏನಾಗಿದಪ್ಪ ಅಂತ ಪ್ರಶ್ನೆಗಳ ಪಿ ಸಿ ಪ್ರಶ್ನೆ ಕೇಳಿದಾನ, KS ಕೇಳಿದಾನ, FD SD ಸಾಕಷ್ಟು ಪರೀಕ್ಷೆ ಒಳಗೆ ಏನಪ್ಪಾ ಅಂದ್ರ ಕೂಚಿಪುಡಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಏನಪ್ಪಾ ಅಂದ್ರ ಬಂದಿದ್ವು. ಈ ಕೂಚಿಪುಡಿ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಆಂಧ್ರ ಪ್ರದೇಶ. ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ? ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟದ. ನೋಡ್ರಿ, ಇದರ ಹೆಸರಿನ ಹಿನ್ನೆಲೆ ಏನದ, ಇದರ ಇತಿಹಾಸದ ಮೂಲವನ್ನು ಹುಡುಕುತ್ತಾ ಹೋದಾಗ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಕುಚಿಪುಡಿ ಅಂದ್ರೆ ಕುಚೇಲಪುರಂ ಎಂಬ ಹಳ್ಳಿಯಲ್ಲಿ ಈ ನೃತ್ಯವು ಜನ್ಮ ತಳೆಯಿತು. ಹಾಗಾಗಿ ಈ ಕಲೆಗೆ ಅದೇ ಹೆಸರು ಬಂದಿದೆ. ನೋಡ್ರಿ, ಆಂಧ್ರ ಪ್ರದೇಶದಲ್ಲಿರುವಂತಹ ಕುಚಿಪುಡಿ ನೃತ್ಯಕ್ಕೆ ಯಾಕೆ ಈ ಹೆಸರು ಬಂತಂತ ಕೇಳಿದಾಗ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಯಾವ ಜಿಲ್ಲೆಯ ಕೃಷ್ಣಾ ಜಿಲ್ಲೆಯ ಕುಚಿಪುಡಿ ಎಂಬ ಹಳ್ಳಿಯಲ್ಲಿ ಈ ನೃತ್ಯವು ಜನ್ಮ ತಾಳಿದ್ದರಿಂದ ಇದಕ್ಕೆ ಕುಚಿಪುಡಿ ಎಂಬ ಹೆಸರು ಏನಪ್ಪಾ ಅಂದ್ರ ಬಂದದ. ನೋಡ್ರಿ, 17ನೇ ಶತಮಾನದಲ್ಲಿ ಸಿದ್ದೇಂದ್ರ ಯೋಗಿ ಎಂಬ ಮಹಾನೇತಿಯು ಕುಚಿಪುಡಿ ನೃತ್ಯವನ್ನೇ ವ್ಯವಸ್ಥಿತಗೊಳಿಸಿದರು. ಆದ್ರಿಂದ ಇವರನ್ನು ಈ ನೃತ್ಯದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಸಿದ್ದೇಂದ್ರ ಯೋಗಿ ಅವರು ಏನಪ್ಪಾ ಅಂದ್ರ ಕುಚಿಪುಡಿ ನೃತ್ಯದ ಪಿತಾಮಹ ಅಂತ ಏನಪ್ಪಾ ಅಂದ್ರ ಕರೀತಾರ. ಇಂಪಾರ್ಟೆಂಟ್ ಆಗ್ತದ, ಬರ್ಕೋರಿ. ನಾಳೆ ನಮಗೆ GK ಪ್ರಶ್ನೆ ಆಗಿ ಬರ್ಬೋದು. ಯಾವ ರೀತಿ ಬರ್ತದ ಅನ್ನೋದು ಗೊತ್ತಾಗಂಗಿಲ್ಲ. ಯಾವ ರೀತಿ ಆದ್ರೂ ನಮ್ಗೆ ಏನ್ ಮಾಡ್ಬೋದಪ್ಪ ಅಂದ್ರ ಆತರ ಪ್ರಶ್ನೆ ಕೇಳಬಹುದು. ಕೂಚಿಪುಡಿ ನೃತ್ಯದ ಪಿತಾಮಹ ಯಾರಂತ ಪ್ರಶ್ನೆ ಕೇಳಬಹುದು. ಯಾರದಾರ? ಸಿದ್ದೇಂದ್ರ ಯೋಗಿ ಬರ್ತಾರ. ಯಾರು ಬರ್ತಾರ? ಸಿದ್ದೇಂದ್ರ ಯೋಗಿ ಅವರು ಬರ್ತಾರ. ನೋಡ್ರಿ, ಭಾಗವತ ಮೇಳ ಅಂತ ಬರ್ತಾರ. ಆರಂಭದಲ್ಲಿ ಬ್ರಾಹ್ಮಣ ಪುರುಷರಿಂದ ಮಾತ್ರ ಪ್ರದರ್ಶಿಸಲ್ಪಡುವ ಒಂದು ನೃತ್ಯ ನಾಟಕವಾಗಿತ್ತು. ಆದ್ರೆ ಇತ್ತೀಚೆಗೆ ಏನಾಗಿದಪ್ಪ ಅಂದ್ರ ಮಹಿಳೆಯರು ಸಹ ಏನಾಗ್ತಾರಪ್ಪ ಅಂದ್ರ ಈ ನೃತ್ಯದಲ್ಲಿ ಭಾಗವಹಿಸ್ತಾರ. ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್, ಒಮ್ಮೆ ಏನ್ ಮಾಡಿದಪ್ಪ ಅಂದ್ರ ಪ್ರಶ್ನೆ ಕೇಳಿದ್ದ. ಆದ್ರೆ ಎಕ್ಸಾಮ್ ಅಷ್ಟೊಂದು ನನಗೆ ಏನಪ್ಪಾ ಅಂದ್ರ ನೆನಪಿಲ್ಲ. ಏನ್ ಕೇಳಿದಂದ್ರ ಈ ಕೆಳಗಿನ ಯಾವ ನೃತ್ಯದಲ್ಲಿ ಕೇವಲ ಮಹಿಳೆಯರು ಮಾತ್ರ ಭಾಗವಹಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದ. ಈ ಕೆಳಗಿನ ನೃತ್ಯದಲ್ಲಿ ಕೇವಲ ಮಹಿಳೆಯರು ಮಾತ್ರ ಭಾಗವಹಿಸ್ತಾರೆ ಅಂತ ಪ್ರಶ್ನೆ ಕೇಳಿದ್ದ. ಅದು ಯಾವುದಪ್ಪ ಅಂದ್ರ ಮೊಯಿನಿ ಅಟ್ಟಂ. ಮೊಯಿನಿ ಅಟ್ಟಂ ಅನ್ನೋದು ಏನಪ್ಪಾ ಅಂದ್ರ ಕೇವಲ ಮಹಿಳೆಯರು ಮಾತ್ರ ಪ್ರದರ್ಶಿಸಲ್ಪಡುವಂತ ಒಂದು ನೃತ್ಯವಾಗ್ಯದ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಕೇರಳ. ಆಲ್ರೆಡಿ ಏನಪ್ಪ ಅಂದ್ರೆ ಡಿಸ್ಕಸ್ ಮಾಡಿದೀವಿ ಅದ್ರ ಬಗ್ಗೆ. ಇಂಪಾರ್ಟೆಂಟ್ ಆಗ್ತದ, ಬರ್ಕೊಂಬೇಡ್ರಿ. ಆದ್ರೆ ಈ ಕೂಚಿಪುಡಿ ಒಳಗ ಮೊದಲು ಏನಪ್ಪಾ ಅಂದ್ರ ಕೇವಲ ಪುರುಷರು, ಅದು ಯಾವ ಪುರುಷರಪ್ಪ ಅಂದ್ರ ಬ್ರಾಹ್ಮಣ ಪುರುಷರಿಂದ ಮಾತ್ರ ಏನಾಗ್ತದಪ್ಪ ಅಂದ್ರ ನಡೀತಿತ್ತು. ಆದ್ರೆ 20ನೇ ಶತಮಾನದ ಸುಧಾರಣೆ ನಂತರ ಮಹಿಳೆಯರು ಸಹ ಏನಪ್ಪಾ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾಗಿದಾರಪ್ಪ ಅಂದ್ರೆ ಈ ನೃತ್ಯದಲ್ಲಿ ತೊಡಗಿದ್ದಾರೆ. ಕೂಚಿಪುಡಿ ನೃತ್ಯಕ್ಕೆ ಯಾವ ಅಂದ್ರ ಆ ಹೆಸರು ಹೇಗೆ ಬಂತಪ್ಪ ಅಂದ್ರ ಹೇಗೆ ಬಂತು? ಕೂಚಿಪುಡಿ ಗ್ರಾಮದಲ್ಲಿ ಅದು ಜನಿಸಿದ್ರಿಂದ, ಆ ಕೂಚಿಪುಡಿ ಗ್ರಾಮದಲ್ಲಿ ಅದು ಜನ್ಮ ತಳೆದ್ರಿಂದ ಆ ನೃತ್ಯಕ್ಕೆ ಅದೇ ಗ್ರಾಮದ ಹೆಸರು ಏನೇನಾಗ್ಯದಪ್ಪ ಅಂದ್ರೆ ನಾಮಕರಣ ಮಾಡಲಾಗ್ಯದ. ನೆಕ್ಸ್ಟ್ ಪ್ರಸಿದ್ಧ ನೃತ್ಯಗಾರರು ಮತ್ತು ಪ್ರವರ್ತಕರು. ನೋಡ್ರಿ, ಆಲ್ರೆಡಿ ಸಿದ್ದೇಂದ್ರ ಯೋಗಿ ಇವರನ್ನ ಏನಂತ ಕರಿತೀವಿ ನಾವು? ಈ ನೃತ್ಯದ ಪಿತಾಮಹ. ಯಾವ ನೃತ್ಯದ? ಕೂಚಿಪುಡಿ ನೃತ್ಯದ ಪಿತಾಮಹ ಅಂತ ಕರಿತೀವಿ. ವೇಪಂತಿ ಚಿನ್ನ ಸತ್ಯಂ ಅಂತ ಬರ್ತಾ ಆಧುನಿಕ ಕಾಲದಲ್ಲಿ ಕೂಚಿಪುಡಿಯನ್ನು ವಿಶ್ವವಿಖ್ಯಾತಗೊಳಿಸಿದರು. ವೆಂಪತಿ ಚಿನ್ ಸತ್ಯಂ ಅನ್ನೋರು ಏನಪ್ಪಾ ಅಂದ್ರ ಆಧುನಿಕ ಕಾಲದಲ್ಲಿ ಕೂಚಿಪುಡಿ ನೃತ್ಯವನ್ನ ಏನಪ್ಪಾ ಅಂದ್ರ ಬಹಳಷ್ಟು ಏನ್ ಮಾಡಿದ್ರಪ್ಪ ಅಂದ್ರ ಪ್ರಸಿದ್ಧಿಯನ್ನು ಗಳಿಸಿದ್ರು. ಇನ್ನ ಕರ್ನಾಟಕದ ಪ್ರಮುಖ ಕಲಾವಿದರು ನೋಡಿಗ ಯಾಮಿನಿ ಕೃಷ್ಣಮೂರ್ತಿ ಬರ್ತಾರ, ರಾಜಾ ಮತ್ತು ರಾಧಾ ರೆಡ್ಡಿ ಬರ್ತಾರ, ಶೋಭಾ ನಾಯ್ಡು, ಡಾಕ್ಟರ್ ವೀಣಾಮೂರ್ತಿ ವಿಜಯ್ ಅವರು ಏನಪ್ಪಾ ಅಂದ್ರ ಇವರು ಕೂಚಿಪುಡಿ ನೃತ್ಯಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಕರ್ನಾಟಕದ ಕಲಾವಿದರಾಗಿದ್ರು. ನೆಕ್ಸ್ಟ್ ಕಥಕ್ ಅಂತ ಬರ್ತದ. ಏನ್ ಬರ್ತದ? ಕಥಕ್ ಅಂತ ಬರ್ತದ. ಇದು ಉತ್ತರ ಭಾರತದಲ್ಲಿ ಏನಾದ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡದ. ಇನ್ನ ರಾಜ್ಯ ಅಂತ ಕೇಳಿದಾಗ ಏನಪ್ಪಾ ಅಂದ್ರ ಉತ್ತರ ಪ್ರದೇಶ ಅಂತ ಬರ್ತದ. ಆಲ್ರೆಡಿ ಏನಪ್ಪಾ ಅಂದ್ರ ಕೆಲವೊಂದಿಷ್ಟು ಪೈಲೆ ಏನಪ್ಪಾ ಅಂದ್ರ ಕನ್ಫ್ಯೂಸ್ ಆಗ್ತದೆ. ಕಥಕಳಿ ಮತ್ತು ಕಥಕ್ ಅನ್ನೋದು ಎರಡೂ ಸೇಮ್ ಅಂತ ಬರ್ತದ. ಲಾಸ್ಟ್ ಇವುಗಳನ್ನ ಯಾವ ರೀತಿಯಾಗಿ ನೆನಪಿಟ್ಕೋಬೇಕ ಒಂದ್ ಟ್ರಿಕ್ಸ್ ಅದ, ಅದನ್ನ ಏನಪ್ಪಾ ಅಂದ್ರೆ ನಿಮ್ಗ ಹೇಳ್ತೀನಿ. ನೋಡ್ರಿ, ಈ ಕಥಕ್ ಅನ್ನೋದು ನಾವು ಅಂದ್ರೆ ಅಲ್ಲಿ ಕೊಟ್ಟಂತ ಆಪ್ಷನ್ಸ್ ಉತ್ತರ ಭಾರತ ಇತ್ತಂದ್ರೆ ಉತ್ತರ ಭಾರತ ಅಂತ ಹಾಕ್ರಿ, ಇಲ್ಲ ಉತ್ತರ ಪ್ರದೇಶ ಅಂತ ಇರ್ತಾರ ಅಂತಂದ್ರೆ ಉತ್ತರ ಪ್ರದೇಶ ಅಂತ ಹಾಕ್ರಿ. ಈ ಕಥಕ್ ನೃತ್ಯದ ಹಿನ್ನೆಲೆಯನ್ನು ನೋಡಿದಾಗ ನೋಡ್ರಿ, ಈ ಕಥಕ್ ಎಂಬ ಪದವು ಸಂಸ್ಕೃತ ಭಾಷೆಯ ಕಥಾ ಎಂಬ ಪದದಿಂದ ಬಂದಿದೆ. ಯಾರು ಕಥೆಯನ್ನು ಹೇಳುತ್ತಾರೋ ಅವರೇ ಕಥಕರು. ಪ್ರಾಚೀನ ಕಾಲದಲ್ಲಿ ದೇವಾಲಯಗಳಲ್ಲಿ ಕಥೆಗಳನ್ನು ಹೇಳುತ್ತಿದ್ದ ಪೌರಾಣಿಕ ಕಥೆಗಾರರಿಂದ ಈ ನೃತ್ಯವು ಆರಂಭವಾಯಿತು. ಬಹಳ ಸಿಂಪಲ್. ಕಥಕ್ ಅಂದ್ರೆ ಏನಪ್ಪಾ ಅಂದ್ರ ಇದು ಸಂಸ್ಕೃತ ಭಾಷೆಯಿಂದ ಬಂದದ. ಯಾವ ಭಾಷೆಯಿಂದ ಬಂದದ? ಸಂಸ್ಕೃತ ಭಾಷೆಯ ಕಥಾ ಎಂಬ ಪದದಿಂದ ಬಂದದ.
ಯಾರು ಕಥೆಯನ್ನು ಹೇಳ್ತಾರಲ್ಲ ಅವರೇ ಏನಾಗಿದ್ದಾರಪ್ಪ ಅಂದ್ರೆ ಕಥಕರಾಗಿದ್ರು. ಅಂದ್ರೆ ಪ್ರಾಚೀನ ಕಾಲದಲ್ಲಿ ದೇವಾಲಯಗಳಲ್ಲಿ ಕಥೆಗಳನ್ನು ಹೇಳ್ತಿದ್ರು. ಪ್ರಾಚೀನ ಕಾಲದೊಳಗ ನಮ್ಮೂರೊಳಗ ನಿಮ್ಮೂರೊಳಗ ಎಲ್ಲರೂ ಏನ್ ಮಾಡ್ತಿರಪ್ಪ ಅಂದ್ರ ದೇವಾಲಯಗಳಲ್ಲಿ ಏನಪ್ಪಾ ಅಂದ್ರ ಕತೆ ಪುರಾಣಗಳು ಏನಪ್ಪಾ ಅಂದ್ರ ಹಾಕ್ತಿದ್ರು. ಆ ಕಥೆಗಳ ದೇವಾಲಯಗಳಲ್ಲಿ ಏನು ಪೌರಾಣಿಕ ಕಥೆಗಳು ಏನದವಲ್ಲ ಅದ್ರಲಿಂದ ಏನಾಗಿತ್ತಪ್ಪ ಅಂದ್ರ ಈ ನೃತ್ಯ, ಯಾವ ನೃತ್ಯ, ಕಥಕ್ ನೃತ್ಯ ಅನ್ನೋದು ಏನಪ್ಪಾ ಅಂದ್ರ ಉಗಮವಾಯ್ತು. ಯಾವ ನೃತ್ಯ, ಕಥಕ್ ನೃತ್ಯ ಏನಪ್ಪ ಅಂದ್ರ ಉಗಮವಾಯ್ತು. ನೋಡ್ರಿ, ಅದರ ಇತಿಹಾಸ ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಕಥಕ್ ನೃತ್ಯವು ದೇವಾಲಯಗಳಿಂದ ರಾಜಸ್ಥಾನ ಅಂದ್ರೆ ರಾಜನ ಆಸ್ಥಾನಗಳಿಗೆ ಸ್ಥಳಾಂತರಗೊಂಡಿತು. ಇದರಿಂದಾಗಿ ಈ ನೃತ್ಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಸುಂದರ ಮಿಶ್ರಣವನ್ನು ನಾವು ಕಾಣಬಹುದು. ನೋಡ್ರಿ, ಈ ಕಥಕ್ ನೃತ್ಯವು ಮೊದಲು ಏನಪ್ಪಾ ಅಂದ್ರ ದೇವಾಲಯಗಳಲ್ಲಿ ಏನಾಗ್ತಿತ್ತಪ್ಪ ಅಂದ್ರ ಪ್ರದರ್ಶನ ಮಾಡ್ಲಾಗ್ತಿತ್ತು. ಆದ್ರ ಮೊಘಲರ ಆಳ್ವಿಕೆ ಕಾಲದಲ್ಲಿ ಏನಾಗ್ತಪ್ಪ ಅಂದ್ರೆ ಇದು ದೇವಾಲಯಗಳಿಂದ ಎಲ್ಲಿಗೆ ಸ್ಥಳಾಂತರಗೊಂಡಿತಪ್ಪ ಅಂದ್ರ ರಾಜನ ಆಸ್ಥಾನಗಳಿಗೆ ಏನಪ್ಪಾ ಅಂದ್ರ ಸ್ಥಳಾಂತರಗೊಂಡಿತು. ಇದರಿಂದಾಗಿ ಆ ನೃತ್ಯದಲ್ಲಿ ಇಸ್ಲಾಂ ಮತ್ತು ಹಿಂದೂ ಸಂಸ್ಕೃತಿ ಎರಡೂ ಸಮ್ಮಿಶ್ರಣವಾದವು. ಏನದು ಮಿಶ್ರಣವಾದ ಏನಪ್ಪಾ ಅಂದ್ರ ಸುಂದರವಾಗಿ ಏನಪ್ಪಾ ಅಂದ್ರ ನಾವು ನೋಡಬಹುದು. ಈ ಕಾಲದಲ್ಲಿ ನೃತ್ಯದ ವೇಷಭೂಷಣಗಳು ಮತ್ತು ಪ್ರದರ್ಶನ ಶೈಲಿಯನ್ನು ಸಾಕಷ್ಟು ಏನಪ್ಪಾ ಅಂದ್ರ ಬದಲಾವಣೆ ಇದೆ. ಯಾರ ಕಾಲದಲ್ಲಿ ಅಂದ್ರ ಮೊಘಲರ ಕಾಲದಲ್ಲಿ. ನೆಕ್ಸ್ಟ್ ಪ್ರಸಿದ್ಧ ಕಲಾವಿದರು ನೋಡ್ರಿ. ಒಂದನೇದು ಪಂಡಿತ್ ಬಿರ್ಜು ಮಹಾರಾಜ ಬರ್ತಾರ, ಲಚ್ಚು ಮಹಾರಾಜ್ ಅವ್ರು ಬರ್ತಾರ, ಶೋಭಾನ್ ನಾರಾಯಣ ಬರ್ತಾರ, ಸೀತಾರದೇವಿ. ಇವ್ರು ಏನಪ್ಪಾ ಅಂದ್ರ ಈ ಕಥಕ್ ನೃತ್ಯದ ಕಥಕ್ ನೃತ್ಯದ ಪ್ರಸಿದ್ಧವಾದಂತ ಏನಪ್ಪಾ ಅಂದ್ರ ಕಲಾವಿದರು ಆಗಿದ್ದರು. ನೆಕ್ಸ್ಟ್ ಒಡಿಸಿ ಬರ್ತದೆ. ನೆಕ್ಸ್ಟ್ ಆರನೇದು ಏನಪ್ಪಾ ಅಂದ್ರ ಒಡಿಸಿ ಬರ್ತದ. ಇದು ಏನಪ್ಪಾ ಅಂದ್ರೆ ಎಲ್ಲರೂ ನೆನಪಿಟ್ಟುಕೋದ್ರಿ, ಒಡಿಶಾ ರಾಜ್ಯಕ್ಕೆ ಏನಪ್ಪಾ ಅಂದ್ರ ಸಂಬಂಧಪಟ್ಟದ್ದು. ಆರಾಮಾಗಿ ಏನಪ್ಪಾ ಅಂದ್ರ ಒಡಿಶಾ ಅನ್ನೋದು ಏನಪ್ಪಾ ಅಂದ್ರೆ ನಿಮಗ ನೆನಪಿಡಿತದ. ನೋಡ್ರಿ, ಈ ಒಡಿಸಿ ನೃತ್ಯವು ಕ್ರಿಸ್ತಶಕ ಪೂರ್ವ 2ನೇ ಶತಮಾನದಷ್ಟು ಹಳೆಯದಾದ ಉದಯಗಿರಿ ಗುಹೆಗಳಲ್ಲಿ ಶಿಲ್ಪಗಳಲ್ಲಿ ಕಂಡು ಬರುತ್ತದೆ. ಈ ಒಡಿಶಿ ನೃತ್ಯವು ಏನದಲ್ಲ, ಇದು ಕ್ರಿಸ್ತಶಕ ಪೂರ್ವ 2ನೇ ಶತಮಾನದಷ್ಟು ಹಳೆಯದಾದಂತ ಉದಯಗಿರಿ ಗುಹೆಗಳಲ್ಲಿ, ಯಾವ ಗುಹೆಗಳಲ್ಲಿ, ಉದಯಗಿರಿ ಗುಹೆಗಳಲ್ಲಿರುವಂತ ಶಿಲ್ಪಕಲೆಯಲ್ಲಿ ಏನಪ್ಪಾ ಅಂದ್ರೆ ಇದು ಕಂಡು ಬರ್ತದ. ಇಲ್ಲಿ ನೋಡ್ರಿ, ಇದು ಏನಪ್ಪಾ ಅಂದ್ರ ಒಡಿಸಿ ನೃತ್ಯ ಆಗ್ಯದ. ಇದು ಮೂಲತಃ ಒಡಿಶಾದ ದೇವಾಲಯಗಳಲ್ಲಿ ಮಹಾರಿ ಅಂದ್ರೆ ದೇವದಾಸಿಯರು ಎಂಬುವರಿಂದ ಪ್ರದರ್ಶಿಸಲ್ಪಡುತ್ತಿತ್ತು. ಇದು ಮೂಲತಃ ಒಡಿಶಾದ ದೇವಾಲಯಗಳಲ್ಲಿ ಏನಪ್ಪಾ ಅಂದ್ರ ಮಹಾರಿ ಅಂತ ಏನಪ್ಪಾ ಅಂದ್ರ ಬರ್ತಾರ. ಯಾರು ಮಹಾರಿ ಅಂತ ಬರ್ತಾರ. ಮಹಾರಿ ಅನ್ನೋ ಪದದ ಅರ್ಥ ಏನಪ್ಪಾ ಅಂದ್ರ ದೇವದಾಸಿ ಅಂತ ಬರ್ತದ. ಅವರಿಂದ ಪ್ರದರ್ಶಿಸಲ್ಪಡ್ತಿತ್ತು. ಎಲ್ಲಪ್ಪ ಅಂದ್ರ ದೇವಾಲಯ. ಇನ್ನೊಂದು ಆಲ್ಮೋಸ್ಟ್ ಅಲ್ಲಿ ಏನ್ ನೆನಪಿಟ್ಕೋರಪ್ಪ ಅಂದ್ರೆ ಇಲ್ಲಿ ಏನ ಎಲ್ಲಾ ನೃತ್ಯಗಳು ಏನದವಲ್ಲ ಅವೆಲ್ಲಾ ನೃತ್ಯಗಳು ಆಲ್ಮೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರ ದೇವಾಲಯಗಳಲ್ಲಿ ಏನಪ್ಪಾ ಅಂದ್ರೆ ಜನ್ಮ ತಾಳಿದವು. ನೆಕ್ಸ್ಟ್ ಯಾವ್ಯಾವ ದೇವಾಲಯಗಳನ್ನ ನೋಡ್ರಿ. ಇಲ್ಲಿ ಭುವನೇಶ್ವರ, ಕೋನಾರ್ಕ್, ಪುರಿಯ ದೇವಾಲಯಗಳ ಗೋಡೆಗಳ ಮೇಲೆ ಇರುವ ಸುಂದರ ಕೆತ್ತನೆಗಳು ಈ ನೃತ್ಯದ ಭಂಗಿಗಳಿಗೆ ಏನಪ್ಪಾ ಅಂದ್ರೆ ಸ್ಫೂರ್ತಿ ನೋಡಿ. ಯಾವ್ಯಾವ ದೇವಾಲಯ ಅಂದ್ರ ಭುವನೇಶ್ವರ, ಕೋನಾರ್ಕ, ಪುರಿಯ ದೇವಾಲಯಗಳು. ಒಡಿಶಾ ರಾಜ್ಯದಲ್ಲಿರುವಂತ ಭುವನೇಶ್ವರ, ಕೋನಾರ್ಕ ಸೂರ್ಯ ದೇವಾಲಯ ಬಹಳಷ್ಟು ಇಂಪಾರ್ಟೆಂಟು. ಯಾವುದು ಸೂರ್ಯ ದೇವಾಲಯ, ಸೂರ್ಯ ಅಂದ್ರ ಕೋನಾರ್ಕ ಸೂರ್ಯ ದೇವಾಲಯ ಏನ್ ಬರ್ತದ. ಸಾಕಷ್ಟು ಬಾರಿ ಕೇಳಿದನ ಪ್ರಶ್ನೆಗೆ. ಯಾವ ರಾಜ್ಯದಲ್ಲಿ ಬರ್ತದಪ್ಪ ಅಂದ್ರ ಒಡಿಶಾ ರಾಜ್ಯದಲ್ಲಿ ಇದೆ ಏನಪ್ಪ ಅಂದ್ರೆ ಬರ್ತದ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಎಲ್ಲಾ ದೇವಾಲಯಗಳಲ್ಲಿ ಒಡಿಸಿ ನೃತ್ಯದ ಏನಪ್ಪಾ ಅಂದ್ರ ಬರ್ತಾವ. ಈ ಒಡಿಸಿ ನೃತ್ಯದಲ್ಲಿ ಪ್ರಮುಖವಾಗಿ 2 ಮುಖ್ಯ ಭಂಗಿಗಳು ಏನಪ್ಪಾ ಅಂದ್ರ ಕಂಡು ಬರ್ತಾವ. ಒಂದು ಚೌಕ ಬರ್ತದ, ಒಂದು ತ್ರಿಭಂಗಿ ಬರ್ತದ. ಒಡಿಸಿ ನೃತ್ಯದೊಳಗೆ ಎಷ್ಟು ಬರ್ತಾವಪ್ಪ ಅಂದ್ರ ಮುಖ್ಯವಾಗಿ 2 ಭಂಗಿಗಳು ಬರ್ತಾವ. ಒಂದು ಚೌಕ ಬರ್ತದ, ಇನ್ನೊಂದು ತ್ರಿಭಂಗಿ ಅಂತ ಬರ್ತದ. ನೋಡ್ರಿ, ಈ ಚೌಕ ಅನ್ನೋದು ಏನಪ್ಪಾ ಅಂದ್ರೆ ಇದು ಪುರುಷತ್ವದ ಸಂಕೇತ. ಕಾಲುಗಳನ್ನ ಅಗಲವಾಗಿ ಇಟ್ಟು ಚೌಕಾಕಾರದಲ್ಲಿ ಕುಳಿತುಕೊಳ್ಳುವಂತ ಒಂದು ಭಂಗಿ. ಚೌಕ ಏನಪ್ಪಾ ಅಂದ್ರ ಪುರುಷತ್ವದ ಸಂಕೇತ. ಕಾಲುಗಳನ್ನ ಅಗಲವಾಗಿ ಇಟ್ಟುಕೋ ಚೌಕಾಕಾರದಲ್ಲಿ ಕುಳಿತುಕೊಳ್ಳುವಂತ ಒಂದು ಭಂಗಿ ಆಗ್ಯದ. ಇನ್ನ ತ್ರಿಭಂಗಿ ಅನ್ನೋದು ಏನಪ್ಪಾ ಅಂದ್ರ ಇದು ಸ್ತ್ರೀತ್ವದ ಸಂಕೇತ. ದೇಹವನ್ನು ಕುತ್ತಿಗೆ, ಸೊಂಟ ಮತ್ತು ಮೊಣಕಾಲುಗಳ ಬಳಿ 3 ಕಡೆ ಭಾಗಿಸುವ ಅತ್ಯಂತ ಸುಂದರವಾದ ಏನಪ್ಪಾ ಅಂದ್ರ ಭಂಗಿ ಆಗ್ಯದ. ನೆಕ್ಸ್ಟ್ ನೋಡ್ರಿ, ನೃತ್ಯದ ವಿಷಯ ಮತ್ತು ಸಂಗೀತ ನೋಡ್ರಿ ಒಂದ್ಸಲ. ಹೆಚ್ಚಿನ ನೃತ್ಯಗಳು ಭಗವಾನ್ ಜಗನ್ನಾಥ್ ಮತ್ತು ಕೃಷ್ಣನ ಲೀಲೆಗಳನ್ನ ಆಧರಿಸಿವೆ. ನೋಡ್ರಿ, ಈ ಒಡಿಸಿ ನೃತ್ಯ ಏನದಲ್ಲ ಇದಕ್ಕ ಭಗವಾನ್ ಜಗನ್ನಾಥ್ ಅಂದ್ರೆ ವಿಷ್ಣುದೇವ ಮತ್ತು ಕೃಷ್ಣನ ಲೀಲೆಗಳ ಏನಪ್ಪಾ ಅಂದ್ರ ಆಧರಿಸಿದ. ಜಯದೇವ ಬರೆದಂತ ಗೀತ ಗೋವಿಂದ ಕೃತಿ ಇದಕ್ಕೆ ಮುಖ್ಯ ಆಧಾರವಾಗಿದೆ. ಬಹಳಷ್ಟು ಗೀತ ಗೋವಿಂದ ಕೃತಿಯನ್ನು ಬರೆದವರು ಯಾರಂತ ಪ್ರಶ್ನೆ ಕೇಳಿದಾನ. ಯಾರು ಬರ್ತಾರ ಗೀತಾ ಗೋವಿಂದ? ಜಯದೇವ ಬರ್ತಾರ. ಯಾರು ಬರ್ತಾರ? ಜಯದೇವ ಬರ್ತಾರ. ನಿಮ್ ಸೋಷಿಯಲ್ ಸೈನ್ಸ್ ಗಳು ಪ್ರಶ್ನೆ ಬರ್ಬೋದು. ಇಂಪಾರ್ಟೆಂಟ್ ಆಗ್ತದೆ. ಏನಪ್ಪ ಅಂದ್ರ ನೋಟ್ ಮಾಡ್ಕೋರಿ.
ಒಡಿಶಿ ನೃತ್ಯಕ್ಕೆ ಪ್ರಮುಖವಾದ ಆಧಾರ ಗ್ರಂಥ ಯಾವ್ದಪ್ಪ ಅಂದ್ರ ಜಯದೇವ ಬರೆದಂತ ಗೀತ ಗೋವಿಂದ ಬರ್ತದ. ಯಾವ್ದು ಬರ್ತದ? ಗೀತ ಗೋವಿಂದ ಬರ್ತದ. ಇನ್ನ ಇದಕ್ಕೆ ಬಳಸುವಂತ ವಾದ್ಯಗಳನ್ನ ನೋಡಿದಾಗ ಇದಕ್ಕೆ ಬಳಸುವಂತ ಸಂಗೀತವನ್ನ ನೋಡಿದಾಗ ಒಡಿಸ್ಸಿ ಸಂಗೀತವನ್ನೇ ಬಳಸಲಾಗ್ತದ. ವಾದ್ಯಗಳಂತ ನೋಡಿದಾಗ ಮರ್ದಾಳ ಅಂದ್ರ ಮೃದಂಗದಂತಿರುವಂತ ವಾದ್ಯ ಅದು. ಮರ್ದಾಳ ಅನ್ನೋದು ಏನಪ್ಪಾ ಅಂದ್ರ ಮೃದಂಗದಂತಿರುವ ಒಂದು ವಾದ್ಯ. ಕೊಳಲು ಸಿತಾರ್ಗಳನ್ನ ಏನಪ್ಪಾ ಅಂದ್ರ ಪ್ರಮುಖವಾಗಿ ಏನಪ್ಪಾ ಅಂದ್ರ ಬಳಸಲಾಗ್ತದ. ಇನ್ನ ಪ್ರಸಿದ್ಧ ನೃತ್ಯ ಕಲಾವಿದರ ನೋಡಿದಾಗ ಗುರು ಕೇಳುಚರಣ ಮಹಾಪಾತ್ರ ಈ ನೃತ್ಯವನ್ನು ಪುನಶ್ಚೇತನಗೊಳಿಸಿದ್ರು. ಸಂಯುಕ್ತ ಪಾಣಿಗ್ರಾಹಿ ಅಂತ ಬರ್ತಾರ, ಸೋನಲ್ ಮಾನ್ಸಿಂಗ್ ಅಂತ ಬರ್ತಾರ. ನೆಕ್ಸ್ಟ್ ಇನ್ನ 7ನೇದು ಸತ್ರಿಯ ಅಂತ ಬರ್ತದ. ಆಸಾಂ ರಾಜ್ಯದಲ್ಲಿ ಸತ್ರಿಯ ಅನ್ನೋದು ಏನಪ್ಪಾ ಅಂದ್ರ ಆಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು. ಅದರ ಹಿನ್ನೆಲೆ ಮತ್ತು ಇತಿಹಾಸ ನೋಡಿದಾಗ ಈ ಮೂಲ ನೃತ್ಯವು ಈಶಾನ್ಯ ಭಾರತದ ಆಸಾಂ ರಾಜ್ಯಕ್ಕೆ ಸೇರಿದೆ. ಸತ್ರಿಯ ಅನ್ನೋದು ಏನಪ್ಪಾ ಅಂದ್ರ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಈಶಾನ್ಯ ರಾಜ್ಯದಲ್ಲಿರುವಂತ ಆಸಾಂ ರಾಜ್ಯಕ್ಕೆ ಏನಪ್ಪಾ ಅಂದ್ರ ಸಂಬಂಧಪಟ್ಟದ. ಇದರ ಸ್ಥಾಪಕರು ಯಾರು? 15ನೇ ಶತಮಾನದ ಮಹಾನ್ ವೈಷ್ಣವ ಸಂತ ಮತ್ತು ಸುಧಾರಕರಾದಂತ ಶ್ರೀಮಂತ್ ಶಂಕರ ದೇವ್ ಅವರು ಈ ನೃತ್ಯ ಪ್ರಕಾರವನ್ನು ಪರಿಚಯಿಸಿದರು. ಆಸಾಂ ರಾಜ್ಯದಲ್ಲಿರುವಂತ ಸತ್ರಿಯ ಎಂಬ ನೃತ್ಯವನ್ನು ಈ ಜಗತ್ತಿಗೆ ಯಾರು ಪರಿಚಯ ಮಾಡ್ತಾರಂದ್ರ ಶ್ರೀಮಂತ್ ಶಂಕರ ದೇವ. ಯಾರು ಮಾಡ್ತಾರ? ಶ್ರೀಮಂತ್ ಶಂಕರ ದೇವ ಅವರು ಏನಪ್ಪಾ ಅಂದ್ರೆ ಇದನ್ನ ಪರಿಚಯವನ್ನ ಮಾಡ್ತಾರ. ನೆಕ್ಸ್ಟ್ ಸಂತ್ರಗಳು ನೋಡ್ರಿ. ಇದು ಆಸಾಮಿನ ವೈಷ್ಣವ ಮಠಗಳಾದ ಸಂತ್ರಗಳಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಇದಕ್ಕೆ ಸತ್ರಿಯ ಎಂಬ ಹೆಸರು ಬಂದಿದೆ. ನೋಡ್ರಿ ಇಲ್ಲಿ ಸತ್ರಗಳಲ್ಲಿ ಅಂತ ಕೇಳಿದನ. ಸತ್ರ ಅಂದ್ರೆ ಯಾರಪ್ಪ ಅಂದ್ರ ಸನ್ಯಾಸಿಗಳಂತ ಬರ್ತಾರ. ಸನ್ಯಾಸಿಗಳು ಅಂತ ಏನಪ್ಪಾ ಅಂದ್ರ ಬರ್ತಾರ. ಈ ಸನ್ಯಾಸಿಗಳಿಂದ ಈ ನೃತ್ಯ ಹುಟ್ಟಿದ್ದರಿಂದ ಇದಕ್ಕೆ ಏನಂತ ಹೆಸರು ಇಟ್ಟಪ್ಪ ಅಂದ್ರ ಸತ್ರಿಯ ಅಂತ ಏನಪ್ಪಾ ಅಂದ್ರ ಹೆಸರು ಬಂತು. ನೋಡ್ರಿ ಇದು ಆಸಾಂ ರಾಜ್ಯದ ವೈಷ್ಣವ ಮಠಗಳಲ್ಲಿ, ಯಾವ ರಾಜ್ಯದ ವೈಷ್ಣವ ಮಠಗಳಲ್ಲಿ? ಆಸಾಂ ರಾಜ್ಯದ ವೈಷ್ಣವ ಮಠಗಳಲ್ಲಿ ಇದು ಜನ್ಮ ತಾಳಿತ್ತು. ಅಲ್ಲಿರುವಂತ ಸನ್ಯಾಸಿಗಳು, ಅಲ್ಲಿರುವಂತ ಸಾಧು ಸಂತರು ಅವ್ರಿಗೇನಂತ ಸತ್ರಗಳಂತ ಏನಪ್ಪಾ ಅಂದ್ರ ಕರಿತಿದ್ರು. ಸತ್ರಗಳಂತ ಏನಪ್ಪಾ ಅಂದ್ರ ಕರಿತಿದ್ರು. ಅವರಿಂದ ಈ ನೃತ್ಯ ಹುಟ್ಟಿ ಬೆಳೀತು. ಅದ್ರ ಸಲುವಾಗಿ ಅದಕ್ಕೆ ಏನಂತ ಹೆಸರಿಟ್ರಪ್ಪ ಅಂದ್ರ ಸತ್ರಿಯ ಎಂಬ ಹೆಸರಿಟ್ರು. ಏನಂತ ಹೆಸರಿಟ್ಟದಕ್ಕ? ಸತ್ರಿಯ ಎಂಬ ಏನಪ್ಪಾ ಅಂದ್ರ ಹೆಸರಿಟ್ರು. ಸಂಗೀತ ನಾಟಕ ಅಕಾಡೆಮಿ ಏನ್ ಮಾಡಿತಂದ್ರ ನವೆಂಬರ್ 15, 2000 ಸತ್ರಿಯ ನೃತ್ಯವನ್ನು ಭಾರತದ ಶಾಸ್ತ್ರೀಯ ನೃತ್ಯ ಎಂದು ಅಧಿಕೃತವಾಗಿ ಘೋಷಿಸಿತು. ಸಂಗೀತ ನಾಟಕ ಅಕಾಡೆಮಿಯು ನವೆಂಬರ್ 15, 2000 ಏನಪ್ಪಾ ಅಂದ್ರ ಸತ್ರಿಯ ನೃತ್ಯವನ್ನ ಏನಪ್ಪಾ ಅಂದ್ರ ಭಾರತದ ಶಾಸ್ತ್ರೀಯ ನೃತ್ಯ ಅಂತ ಏನಪ್ಪಾ ಅಂದ್ರ ಘೋಷಿಸಿತು. ನೆಕ್ಸ್ಟ್ ಇನ್ನ ಮಣಿಪುರಿ ಬರ್ತದ. ಮಣಿಪುರ ರಾಜ್ಯಕ್ಕೆ ಏನಪ್ಪಾ ಅಂದ್ರ ಸಂಬಂಧಪಟ್ಟದ. ಆಲ್ರೆಡಿ ಏನಪ್ಪಾ ಅಂದ್ರೆ ಇದು ಈಸಿಯಾಗಿ ಏನ್ ಮಾಡ್ಬೋದಪ್ಪ ನೀವು ಗುರುತಿಸಬಹುದು. ನೋಡ್ರಿ ಈಶಾನ್ಯ ಭಾರತದ ಮಣಿಪುರ ರಾಜ್ಯದ ಸಾಂಸ್ಕೃತಿಕ ಪರಂಪರೆ ಆಗಿದೆ. ಇದರ ಹಿನ್ನೆಲೆ ನೋಡಿದಾಗ ಈ ನೃತ್ಯವು ಮುಖ್ಯವಾಗಿ ಹಿಂದೂ ಧರ್ಮದ ವೈಷ್ಣವ ಪಂಥಕ್ಕೆ ಸಂಬಂಧಿಸಿದಾಗಿದೆ. ಇದು ಶ್ರೀಕೃಷ್ಣ ಮತ್ತು ರಾಧೆಯ ಪ್ರೇಮದ ಕಥೆಗಳನ್ನ ಆಧರಿಸಿದೆ. ರಾಧಾಕೃಷ್ಣ ರಾಸಲೀಲೆಗೆ ಹೆಚ್ಚು ಪ್ರಸಿದ್ಧವಾಗಿದೆ. ಈ ಮಣಿಪುರಿ ನೃತ್ಯ ಏನಿದಲ್ಲ ಇದು ಮಣಿಪುರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಆಲ್ರೆಡಿ ಆರಾಮಾಗಿ ಈಜಿ ಗುರುತಿಸ್ತೀರಿ. ಇದು ಯಾವ ಪಂಥಕ್ಕೆ ಸಂಬಂಧಪಟ್ಟಿದಪ್ಪ ಅಂದ್ರ ವೈಷ್ಣವ ಪಂಥಕ್ಕೆ ಏನಪ್ಪಾ ಅಂದ್ರೆ ಸಂಬಂಧಪಟ್ಟದ್ದು. ಈ ಮಣಿಪುರಿ ನೃತ್ಯದಲ್ಲಿ ಕೃಷ್ಣ ಅಂದ್ರೆ ಶ್ರೀಕೃಷ್ಣ ಮತ್ತು ರಾಧೆಯ ಪ್ರೇಮದ ಕಥೆಗಳನ್ನ ಏನಪ್ಪಾ ಅಂದ್ರ ಆಧರಿಸಿದ. ಅದ್ರ ಸಲುವಾಗಿ ಇದು ರಾಧಾಕೃಷ್ಣರ ರಾಸಲೀಲೆಗೆ ಹೆಚ್ಚು ಏನಾಗಿದಪ್ಪ ಅಂದ್ರ ಪ್ರಸಿದ್ಧವಾಗಿದೆ. ಏನಾಗಿದೆ? ಇದು ಹೆಚ್ಚು ಪ್ರಸಿದ್ಧಿಯಾಗಿದೆ. 18ನೇ ಶತಮಾನದಲ್ಲಿ ರಾಜ್ಯ ಭಾಗ್ಯಚಂದ್ರನ ಕಾಲದಲ್ಲಿ ಈ ನೃತ್ಯವು ಹೆಚ್ಚಿನ ಪ್ರೋತ್ಸಾಹ ಪಡೆಯಿತು, ವ್ಯವಸ್ಥಿತ ರೂಪ ಪಡೆಯಿತು. ಯಾರ ಕಾಲದಲ್ಲಿ ಇದು ಹೆಚ್ಚು ಪ್ರೋತ್ಸಾಹವನ್ನು ಪಡಿತಪ್ಪ ಅಂದ್ರ ರಾಜ ಭಾಗ್ಯಚಂದ್ರನ ಕಾಲದಲ್ಲಿ, ಅಂದ್ರೆ 18ನೇ ಶತಮಾನದಲ್ಲಿ ಇರುವಂತ ರಾಜ ಭಾಗ್ಯಚಂದ್ರನ ಕಾಲದಲ್ಲಿ ಈ ನೃತ್ಯ ಏನಾಗ್ತಪ್ಪ ಅಂದ್ರ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಪ್ರೋತ್ಸಾಹವನ್ನು ಪಡೀತು. ಈ ನೃತ್ಯಕ್ಕೆ ಬಳಸುವಂತ ಪ್ರಮುಖ ವಾದ್ಯಗಳು ಮತ್ತು ಸಂಗೀತವನ್ನು ನೋಡ್ರಿ. ಮಣಿಪುರಿ ಸಂಗೀತ ಏನಪ್ಪಾ ಅಂದ್ರೆ ಇದಕ್ಕೆ ಬಳಸಲಾಗ್ತದೆ. ಮಣಿಪುರಿ ಸಂಕೀರ್ತನ ಸಂಗೀತವನ್ನು ಏನಪ್ಪಾ ಅಂದ್ರೆ ಇದಕ್ಕೆ ಬಳಸಲಾಗ್ತದ. ಮುಖ್ಯವಾಗಿ ಪುಂಗ್ ಅಂದ್ರ ಮೃದಂಗ, ತಾಳ, ಕೊಳಲು, ಪೇನ ಅಂದ್ರ ತಂತಿ ವಾದ್ಯಗಳನ್ನ ಇಲ್ಲಿ ಏನಪ್ಪಾ ಅಂದ್ರೆ ಬಳಸಲಾಗ್ತದ. ಮಣಿಪುರಿ ನೃತ್ಯಕ್ಕೆ ಏನಪ್ಪಾ ಅಂದ್ರೆ ಯಾವ ಸಂಗೀತವನ್ನು ಬಳಕೆ ಮಾಡಲಾಗ್ತದ ಅಂದ್ರೆ ಮಣಿಪುರಿ ಸಂಕೀರ್ತನ. ಯಾವ ಕೀರ್ತನ? ಸಂಕೀರ್ತನವನ್ನ ಏನಪ್ಪಾ ಅಂದ್ರೆ ಬಳಸಲಾಗ್ತದ. ಇಲ್ಲಿ ಬಳಸಿರುವಂತ ವಾದ್ಯಗಳನ್ನ ನೋಡಿದಾಗ ಪುಂಗ್ ಅಂದ್ರೆ ಏನಪ್ಪಾ ಅಂದ್ರ ಮೃದಂಗ, ತಾಳ, ಕೊಳಲು, ಪೇನ ಅಂದ್ರೆ ಏನು? ತಂತಿ ವಾದ್ಯಗಳು ಏನಪ್ಪಾ ಅಂದ್ರೆ ಇಲ್ಲಿ ಬರ್ತವ. ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ಮಣಿಪುರದಲ್ಲಿ ಇಲ್ಲಿವರೆಗೂ ನಡೆದಂತ ಎಕ್ಸಾಮ್ ಒಳಗೆ ಕೇಳಿದಂತ ಪ್ರಮುಖ ಅಂಶಗಳದ ನೋಡ್ರಿ. ಮಣಿಪುರವು ಭಾರತದ ಈಶಾನ್ಯ ಭಾಗದಲ್ಲಿರುವ ಅತ್ಯಂತ ಸುಂದರವಾದ ರಾಜ್ಯಗಳಲ್ಲಿ ಒಂದು. ಇದನ್ನು ಭಾರತದ ಆಭರಣ ಎಂದು ಕರೆಯುತ್ತಾರೆ. ಭಾರತದ ಯಾವ ರಾಜ್ಯವನ್ನು ಭಾರತದ ಆಭರಣ ಎಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ನಾವೇನ್ ಹೇಳ್ಬೇಕು?
ಮಣಿಪುರ ರಾಜ್ಯ. ಯಾವ ರಾಜ್ಯ? ಮಣಿಪುರ ರಾಜ್ಯ ಭಾರತದ ಆಭರಣ ಅಂತ ಏನಪ್ಪಾ ಅಂದ್ರೆ ಕರೀತಾರ. ಈ ಮಣಿಪುರದ ರಾಜ್ಯದ ರಾಜಧಾನಿ ಯಾವ್ದಪ್ಪ ಅಂದ್ರ ಇಂಪಾಲ್ ಬರ್ತದ. ಯಾವ್ದು ಬರ್ತದ? ಇಂಪಾಲ್ ಬರ್ತದ. ಅದರ ಅಧಿಕೃತ ಭಾಷೆ ಯಾವ್ದಪ್ಪ ಅಂದ್ರ ಮಣಿಪುರ ಬರ್ತದ. ಯಾವ್ದು ಬರ್ತದ? ಮಣಿಪುರಿ ಬರ್ತದ. ಸಾರಿ, ಮಣಿಪುರಿ ಅನ್ನೋದು ಏನಪ್ಪಾ ಅಂದ್ರ ಮಣಿಪುರ ರಾಜ್ಯದ ಅಧಿಕೃತವಾದಂತ ಭಾಷೆವಾಗ್ಯದ. ಇನ್ನ ಲೋಕ್ಟಾಕ್ ಸರೋವರ ಬರ್ತದ. ಯಾವುದು? ಲೋಕ್ಟಾಕ್ ಸರೋವರ ಬರ್ತದ. ಇದು ಈಶಾನ್ಯ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಆಗಿದೆ. ಸಾಕಷ್ಟು ಬಾರಿ ಕೇಳಿದ ಲೋಕ್ಟಾಕ್ ಇನ್ನೇನ್ ಹೇಳ್ತೀನಿ ನೋಡಿ. ಲೋಕ್ಟಾಕ್ ಸರೋವರವು ಭಾರತದ ಯಾವ ರಾಜ್ಯದಲ್ಲಿ ಇದೆ ಅಂತ ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳಿದ. ಯಾವ ರಾಜ್ಯದಲ್ಲಿ ಇದೆ? ಮಣಿಪುರ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಇದೆ. ನೆಕ್ಸ್ಟ್, ಕೈಬುಲ್ ಲ್ಯಾಮ್ಜೌ ರಾಷ್ಟ್ರೀಯ ಉದ್ಯಾನವನ. ಇದು ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. ವಿಶ್ವದಲ್ಲಿ ಇರುವಂತ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದ್ರ ಕೈಬುಲ್ ಲ್ಯಾಮ್ಜೋ ರಾಷ್ಟ್ರೀಯ ಉದ್ಯಾನವನ ಏನಪ್ಪಾ ಅಂದ್ರ ಬರ್ತದೆ. ಇಂಪಾರ್ಟೆಂಟ್ ಇವೆಲ್ಲ ಏನ್ ಮಾಡ್ರಿ ಅಂದ್ರ ಪಾಯಿಂಟ್ ಅನ್ನ ಬರ್ಕೋರಿ. ನೆಕ್ಸ್ಟ್, ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನಪ್ಪಾ ಅಂದ್ರ ಸಂಗೈ ಎಂಬ ಜಿಂಕೆ ಏನಪ್ಪಾ ಅಂದ್ರ ಕಂಡು ಬರ್ತದ. ಇನ್ನ ಹಿಮ ಕೈತಲ್ ಅಂದ್ರ ತಾಯಂದರ ಮಾರುಕಟ್ಟೆ ಅಂತ. ಇದು ಏಷ್ಯಾದಲ್ಲಿ ದೊಡ್ಡದಾದಂತ ಏನಪ್ಪಾ ಅಂದ್ರ ಮಾರುಕಟ್ಟೆ. ಮಹಿಳೆಯರಿಗೆ ಸಂಬಂಧಪಟ್ಟಂತ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂತ ಮಾರುಕಟ್ಟೆ ಯಾವಪ್ಪ ಅಂದ್ರ ಹಿಮ ಕೈತೇಲ್. ಯಾವುದು? ಕೈತೇಲ್ ಅಂತ ಬರ್ತದೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರ ತಾಯಂದರ ಮಾರುಕಟ್ಟೆ ಅಂತ ಬರ್ತದ. ಇದು ಮಹಿಳೆಯರನ್ನ ನಡೆಸುವಂತ ಒಂದು ದೊಡ್ಡದಾದಂತ ಏನಪ್ಪಾ ಅಂದ್ರ ಮಾರುಕಟ್ಟೆ ಆಗ್ಯದ. ಇನ್ನ ಶಾಸ್ತ್ರೀಯ ನೃತ್ಯಗಳಲ್ಲಿ ಕೊನೆಯದು ಯಾವುದು ಬರ್ತದಪ್ಪ ಅಂದ್ರ ಚೌ ಶಾಸ್ತ್ರೀಯ ನೃತ್ಯ ಬರ್ತದ. ಅಂದ್ರ ಪೂರ್ವ ಭಾರತ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಲ್ಲಿ ಬಹಳಷ್ಟು ಫೇಮಸ್ ಆಗಿದ್ದು. ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನಾಗ್ತದಪ್ಪ ಅಂದ್ರೆ ಇದು ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರ ಇತ್ತೀಚೆಗೆ ಭಾರತದ ಸಾಂಸ್ಕೃತಿಕ ಸಚಿವಾಲಯ ಏನ್ ಮಾಡಿದಪ್ಪ ಅಂದ್ರೆ ಇದನ್ನ ಇತ್ತೀಚೆಗೆ ಅಂದ್ರೆ 2025 ಏನಪ್ಪಾ ಅಂದ್ರೆ ಘೋಷಣೆ ಮಾಡೋದು. 2025 ಘೋಷಣೆ ಮಾಡೋದು. ಹಾಗಾಗಿ ಬಹಳಷ್ಟು ಏನಾಗ್ತದೆ ಅಂದ್ರ ನಮ್ಮ GPSR ಪರೀಕ್ಷೆ, HSR ಪರೀಕ್ಷೆ ಮತ್ತು PSR ಪರೀಕ್ಷೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕೇಳಬಹುದು. ಆದ್ರೆ ಏನಾಗ್ತದಪ್ಪ ಅಂದ್ರ ಇಂಥ ಪ್ರಶ್ನೆಗಳನ್ನ ಕೇಳಿದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗುತ್ತಾ, ನೆಕ್ಸ್ಟ್ ಅಥವಾ GK ಎರಡೂ ಕವರ್ ಮಾಡಿದಂಗೆ ಆಗುತ್ತೆ. ಆ ಸಲುವಾಗಿ ಏನಪ್ಪಾ ಅಂದ್ರೆ ಈ ರೀತಿ ಪ್ರಶ್ನೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರ ಅಂದ್ರ ಸೆಲೆಕ್ಟ್ ಅನ್ನ ಮಾಡ್ತಾರ. ನೋಡ್ರಿ, ಈ ಚೌ ಶಾಸ್ತ್ರೀಯ ನೃತ್ಯ ಭಾರತದ ಯಾವ ರಾಜ್ಯದಲ್ಲಿ ಬರ್ತದಪ್ಪ ಅಂದ್ರ ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಭಾರತದಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ಪ್ರಸಿದ್ಧಿಯನ್ನು ಪಡೆದಿದ್ದು. ಇದರ ಚೌ ಹೆಸರಿನ ಅರ್ಥವನ್ನು ನೋಡಿದಾಗ ನೋಡ್ರಿ ಏನದ, ಚೌ ಎಂಬ ಪದವು ಸಂಸ್ಕೃತದ ಛಾಯಾ ಅಂದರೆ ನೆರಳು ಅಥವಾ ಮುಖವಾಡ ಎಂಬ ಪದದಿಂದ ಬಂದಿದೆ ಎಂದು ನಂಬಲಾಗಿದೆ. ಇನ್ನು ಕೆಲವರು ಇದು ಮಿಲಿಟರಿ ಕ್ಯಾಂಪ್ ಅರ್ಥ ನೀಡುವ ಚೌನಿ ಎಂಬ ಪದದಿಂದ ಬಂದಿದೆ ಎನ್ನುತ್ತಾರೆ. ಏಕೆಂದ್ರೆ ಇದು ಯುದ್ಧ ಕಲೆಯ ಹಿನ್ನೆಲೆಯನ್ನು ಹೊಂದಿದೆ. ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್ ಅದ. ಚೌ ಎಂಬ ಪದ ಮೂಲತಃ ಯಾವ ಭಾಷೆಯಿಂದ ಬಂದಿದಪ್ಪ ಅಂದ್ರ ಸಂಸ್ಕೃತದ ಛಾಯಾ ಎಂಬ ಪದದಿಂದ ಏನಪ್ಪಾ ಅಂದ್ರ ಬಂದದ. ಈ ಛಾಯಾ ಪದದ ಅರ್ಥ ಏನ್ ಕೊಡ್ತದಪ್ಪ ಅಂದ್ರ ನೆರಳು. ಏನ್ ಕೊಡ್ತದ? ನೆರಳು. ಮುಖವಾಡ ಅನ್ನೋದು ಏನಪ್ಪಾ ಅಂದ್ರೆ ಅರ್ಥವನ್ನು ಕೊಡ್ತದ. ಆದ್ರೆ ಇನ್ನು ಕೆಲವರು ಏನಪ್ಪಾ ಅಂದ್ರೆ ಇಲ್ಲ, ಇದು ಮಿಲಿಟರಿ ಕ್ಯಾಂಪ್ ಇಂದ ಬಂದದ. ಅಂದ್ರೆ ಮಿಲಿಟರಿ ಕ್ಯಾಂಪಿನ ಚೌನಿ ಎಂಬ ಪದದಿಂದ ಬಂದದ ಅಂತ ಕೇಳ್ತಾರೆ. ಯಾಕೆ ಈ ಪದದಿಂದ ಬಂದದ? ಚೌನಿ ಎಂಬ ಪದದಿಂದ ಬಂದಾಗ ಇಲ್ಲಿ ಚೌ ಎಂಬ ಶಾಸ್ತ್ರೀಯ ನೃತ್ಯದಲ್ಲಿ ಯಾವ್ದಕ್ ಸಂಬಂಧಪಟ್ಟದಪ್ಪ ಅಂದ್ರೆ ಈ ಯುದ್ಧ ಕಲೆಗೆ ಏನಪ್ಪಾ ಅಂದ್ರೆ ಸಂಬಂಧಪಟ್ಟದ. ಇಲ್ಲಿ ಎರಡು ರೀತಿ ನಿಮಗೆ ಪ್ರಶ್ನೆ ಕೇಳ್ಬೋದು. ಏನ್ ಮಾಡ್ಬೋದು? ಎರಡು ರೀತಿ ಪ್ರಶ್ನೆ ಕೇಳ್ಬೋದು. ಏನಂತ ಕೇಳ್ಬೋದು? ಚೌ ಕಲೆಯಲ್ಲಿ ಯಾವ ಕಲೆಯನ್ನು ಪ್ರದರ್ಶನ ಮಾಡಲಾಗ್ತದೆ ಅಂತ ಕೇಳಬಹುದು. ಯಾಕಂದ್ರೆ ಇದೊಂದು ವಿಶೇಷ ಅದ. ಏನದ ಇದು? ಇದೊಂದು ವಿಶೇಷತೆಯಿಂದ ಕೂಡಿದೆ. ಯಾಕಂದ್ರೆ ಯುದ್ಧ ಕಲೆಗೆ ಇದು ಸಂಬಂಧಪಟ್ಟದ. ಹಾಗಾಗಿ ಏನಪ್ಪಾ ಅಂದ್ರೆ ಕೇಳಬಹುದು. ಇನ್ನೊಂದು ಪ್ರಶ್ನೆ ಕೇಳಬಹುದು. ಏನ್ ಕೇಳಬಹುದಪ್ಪ ಅಂದ್ರ ಭಾರತದಲ್ಲಿ ಇತ್ತೀಚೆಗೆ ಸಾಂಸ್ಕೃತಿಕ ಸಚಿವಾಲಯ ಘೋಷಣೆ ಮಾಡಿದ 9ನೇ ಶಾಸ್ತ್ರೀಯ ನೃತ್ಯ ಯಾವ್ದು ಅಂತ ಕೇಳಬಹುದು. ಪ್ರಶ್ನೆ ಯಾವ್ದು ಬರ್ತದ? ಚೌ ಬರ್ತದ. ಏನ್ ಬರ್ತದ? ಚೌ ಬರ್ತದ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಬಹುದು, ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು. ಒಂದು ಪೂರ್ವ ಭಾರತ, ಜಾರ್ಖಂಡ್, ಪಶ್ಚಿಮ ಬಂಗಾಳ ಮೂರನ್ನ ನೆನಪಿಟ್ಟುಕೊಂಡ್ರೆ ಆಪ್ಷನ್ಸ್ ಗಳು ನೋಡಿಗೆ ನೀವು ನಿರ್ಧಾರವನ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಇದ್ರೊಳಗ ಚೌದೊಳಗೆ ಏನಪ್ಪಾ ಅಂದ್ರ 3 ಶೈಲಿ ಬರ್ತಾವ. ಪೇರೋಲಿಯ ಚೌ ಬರ್ತದ, ಸರೈ ಎಲ್ಲ ಚೌ ಬರ್ತದ, ಮಯೂರ್ ಬಂಜ್ ಅವ್ರ ಏನಪ್ಪ ಅಂದ್ರ ಬರ್ತದ. ಯಾವ್ಯಾವ ರಾಜ್ಯದಲ್ಲಿ ಏನೇನದ ಒಂದ್ಸಲ ಏನಪ್ಪ ಅಂದ್ರ ಓದ್ಕೊಂಡ್ಬಿಡ್ರಿ. ಅಷ್ಟೊಂದು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಂಗಿಲ್ಲದು. ನೋಡ್ರಿ, ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅದ. ಯುನೆಸ್ಕೋ ಬರ್ತದ. 2010ರಲ್ಲಿ ಯುನೆಸ್ಕೋ ಚೌ ನೃತ್ಯವನ್ನು ಮಾನವ ಕುಲದ ಅಸ್ಪರ್ಶ ಸಾಂಸ್ಕೃತಿಕ ಪರಂಪರೆ, ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಆಫ್ ಹ್ಯೂಮ್ಯಾನಿಟಿ ಒಳಗೆ ಏನಪ್ಪ ಅಂದ್ರೆ ಇದನ್ನ ಘೋಷಣೆ ಮಾಡಿದೆ. ಎಷ್ಟೊಳಗ? 2010ರಲ್ಲಿ. ನೆಕ್ಸ್ಟ್ ಇದು ಮೂಲತಃ ಯಾವ ಸಂಸ್ಕೃತಿಗೆ ಸಂಬಂಧಪಟ್ಟದಪ್ಪ ಅಂದ್ರ ಬುಡಕಟ್ಟು ಸಮುದಾಯದ ಸಂಸ್ಕೃತಿಗೆ ಸಂಬಂಧಪಟ್ಟ. ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಏನಾಗ್ತದೆ? ಇಂಪಾರ್ಟೆಂಟ್ ಆಗ್ತದೆ ನೋಡಿ.
ಚೌ ಎಂಬ ಸಂಸ್ಕೃತಿ ಯಾವ ಜನಾಂಗಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಬುಡಕಟ್ಟು ಜನಾಂಗದ ಸಂಸ್ಕೃತಿಗೆ ಸಂಬಂಧಪಟ್ಟದ. ಇದು ಎಂತ ಕಲೆ ಆಗ್ಯದಪ್ಪ ಅಂದ್ರೆ ಇದು ಸಮರ ಕಲೆ ಆಗ್ಯದ. ಇಂಪಾರ್ಟೆಂಟ್ ನೆನಪಿಟ್ಕೊಂಡ್ಬಿಡ್ರಿ, ಇದು ಫಿಕ್ಸ್ ಕ್ವಶನ್ಸ್ ಬರ್ತದ. ಜಿಪಿಟಿ ಕ್ವಶನ್ ಬಂದಿಲ್ಲ ಅಂದ್ರು HSR ಕ್ವಶನ್, HSR ಬಂದಿಲ್ಲ ಜಿಪಿಟಿ, ಇವ್ ಎರಡಕ್ಕೂ ಬಂದಿಲ್ಲ ಅಂದ್ರೆ ಇನ್ ಅನದರ್ ಎಕ್ಸಾಮ್ ಏನ್ ಬೇರೆ ನಡೀತವಲ್ಲ, ಬೇರೆ ಡಿಪಾರ್ಟ್ಮೆಂಟಿನ ಎಕ್ಸಾಮ್ ಏನಿರ್ತ ಅಲ್ಲಂತೂ ಫಿಕ್ಸ್ ಕ್ವಶನ್ಸ್ ಏನಪ್ಪ ಅಂದ್ರೆ ಇದು ಬರ್ತದ. ನೆಕ್ಸ್ಟ್ ಪ್ರಸಿದ್ಧ ಕಲಾವಿದರು ನೋಡ್ರಿ ಯಾವುದಂದ್ರೆ ಚೌಕಲೆಯ ಸುಧೇಂದ್ರ ನಾರಾಯಣ ಸಿಂಗ್ ದೇವ್ ಬರ್ತಾರ, ಪದ್ಮಶ್ರೀ ಪುರಸ್ಕೃತರಂತ ಮಗರ್ಧ್ವಜ ದರೋಗ ಬರ್ತಾರ, ಗಂಭೀರ್ ಸಿಂಗ್ ಮೂಡಾ ಅವ್ರು ಏನಪ್ಪ ಅಂದ್ರೆ ಬರ್ತಾರ. ಇಲ್ಲಿಗೆ ಏನಾಗ್ತದಪ್ಪ ಅಂದ್ರ ಭಾರತದ ಶಾಸ್ತ್ರೀಯ ನೃತ್ಯಗಳಿಗೆ ಸಂಬಂಧಪಟ್ಟಂತ ಕ್ಲಾಸ್ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರ ಮುಗಿತದ. ನೆಕ್ಸ್ಟ್ ನೀವ್ ಏನ್ ಮಾಡ್ರಪ್ಪ ಅಂದ್ರ ಒಂದ್ಸಲ ಇದನ್ನ ಇಲ್ಲಿ ನೋಡ್ರಿ, ಇದನ್ನ ಏನಪ್ಪಾ ಅಂದ್ರ ಜೂಮ್ ಇದು ಮಾಡಿದ ಏನ್ ಮಾಡ್ರಪ್ಪ ಅಂದ್ರ ಒಂದ್ಸಲ ನೀವು ಸ್ಕ್ರೀನ್ ಶಾಟ್ ಅಂತ ತೆಗೆದುಕೊಂಡು ನೋಟ್ಸ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ಸಂಕ್ಷಿಪ್ತವಾಗಿ ಏನಾಗಿದಪ್ಪ ಅಂದ್ರೆ ಮಾಹಿತಿ ಕೊಟ್ಟಿದೆ, ಅದನ್ನು ಡಿಸ್ಕಸ್ ಮಾಡ್ಬಿಡ್ತೀನಿ ನೋಡ್ರಿ. ಭರತನಾಟ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ? ತಮಿಳುನಾಡಿಗೆ ಸಂಬಂಧಪಟ್ಟದ. ಇದು ಅತ್ಯಂತ ಹಳೆಯದಾದ ನೃತ್ಯ ಪ್ರಕಾರವಾಗಿದೆ. ಭಾವ ರಾಗ ತಾಳಗಳ ಸಮ್ಮಿಳನವೇ ಏನಾಗಿದಪ್ಪ ಅಂದ್ರೆ ಭರತನಾಟ್ಯವಾಗಿದೆ. ನೆಕ್ಸ್ಟ್ ಕಥಕ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಉತ್ತರ ಪ್ರದೇಶ. ಯಾವ್ದಕ್ಕೆ ಸಂಬಂಧಪಟ್ಟದ? ಉತ್ತರ ಪ್ರದೇಶ. ಇನ್ನ ಕಥಕಳಿ ಯಾವ್ದಕ್ಕೆ ಸಂಬಂಧಪಟ್ಟದಂದ್ರ ಕೇರಳ. ನೆಕ್ಸ್ಟ್ ಕೂಚಿಪುಡಿ ಯಾವ್ದಕ್ಕೆ ಸಂಬಂಧಪಟ್ಟದ? ಆಂಧ್ರ ಪ್ರದೇಶ. ಮೋಹಿನಿ ಅಟ್ಟಂ ಯಾವ್ದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಕೇರಳ. ಒಡಿಶಿ ಒಡಿಶಾ. ಮಣಿಪುರಿ ಮಣಿಪುರ. ಸತ್ರಿಯ ಅಸ್ಸಾಂ. ನೆಕ್ಸ್ಟ್ ಚೌ ಪೂರ್ವ ಭಾರತ, ಜಾರ್ಖಂಡ್, ಪಶ್ಚಿಮ ಬಂಗಾಳಕ್ಕೆ ಏನಪ್ಪ ಅಂದ್ರೆ ಸಂಬಂಧಪಟ್ಟ. ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ, ಇದನ್ನ ಏನ್ ಮಾಡ್ರಿ, ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ರಿ. ಆಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಆರಾಮಾಗಿ ಅಂಕಗಳನ್ನ ಏನಪ್ಪ ಅಂದ್ರೆ ಗಳಿಸಬಹುದು. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ಈ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸದಾದ ಜಿಕೆಗೆ ಸಂಬಂಧಪಟ್ಟಂತ ಹೊಸದಾದ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಏನಪ್ಪ ಅಂದ್ರೆ ಚರ್ಚೆಯನ್ನು ಮಾಡ್ತೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.